ನಮಸ್ಕಾರ ವೀಕ್ಷಕರೇ, ಇಂದಿನ ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಗೃಹಸ್ಥಾವಸ್ಥೆ, ವೃದ್ಧಾವಸ್ಥೆ ಇವೆಲ್ಲ ಅವಸ್ಥೆಗಳು ಮನುಷ್ಯ ಜೀವಿಗೆ ಇಂಪಾರ್ಟೆಂಟೇನೆ. ಆದರೆ ವರ್ತಮಾನ ಸಮಯದಲ್ಲಿ ಇವತ್ತು ನಮ್ಮ ಯುವಕರ ಕಡೆ ಬಹಳಷ್ಟು ನಾವು ಗಮನ ಕೊಡಬೇಕಾಗಿದೆ. ಅದಕ್ಕಾಗಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಬ್ರಹ್ಮಕುಮಾರಿ ಅನುರಾಧ ಅಕ್ಕನವರು ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತವನ್ನು ಕೋರೋಣವಂತೆ. ಅಕ್ಕೋರೆ, ತಮಗೆ ನಮಸ್ಕಾರ, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಓಂ ಶಾಂತಿ. ಓಂ ಶಾಂತಿ ಅಕ್ಕೋರೆ, ಇವಾಗ ಎಲ್ಲ ಕಡೆಯಿಂದನೂ ಕೂಗಿ ಕೇಳಿ ಬರ್ತಾ ಇದೆ. ಇವತ್ತು ನಾವು ಯುವಕರ ಜೊತೆ ವರ್ತಮಾನ ಸಮಯದಲ್ಲಿ ಅವ್ರಿಗಾಗಿ ನಾವು ಪ್ರಾಮುಖ್ಯತೆನ ಕೊಡಬೇಕು, ಭಾಳಷ್ಟು ಅವ್ರ ಕಡೆ ನಾವು ಗಮನ ಕೊಡಬೇಕು ಅನ್ನೋ ಕೂಗು ಎಲ್ಲ ಕಡೆಯಿಂದನೂ ಕೇಳಿ ಬರ್ತಾ ಇದೆ. ಅಕ್ಕೋರೆ, ಯಾಕೆ ಅಕ್ಕೋರೆ? ತಾವು ಹೇಳಿದ್ರಿ ಯುವಕರ ಬಗ್ಗೆನೇ ಯಾಕೆ ಇವತ್ತಿನ ಸಮಯದಲ್ಲಿ ಎಲ್ಲರೂ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಯಾವುದೇ ದೇಶ ಆಗಲಿ ಅದನ್ನು ಪ್ರಗತಿನ ಸಾಧಿಸಬೇಕಾದ್ರೆ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸ್ತಾ ಇರುವುದು ಯುವಕರನ್ನೇ. ಸೊ ಅದಕ್ಕಾಗಿ ಇವತ್ತಿನ ಒಂದು ಸಮಯದಲ್ಲಿ ಈಗ ನಾವು ಬಾಲ್ಯಾವಸ್ಥೆ ಆಗಲಿ, ಯುವಾವಸ್ಥೆ ಆಗಲಿ, ಗೃಹಸ್ಥಾವಸ್ಥೆ ಆಗಲಿ ಅಥವಾ ವೃದ್ಧಾವಸ್ಥೆ ಆಗಲಿ, ಇದರ ಎಲ್ಲಕ್ಕಿಂತ ಹೆಚ್ಚಿನ ಒಂದು ನಾವು ಪ್ರಾಮುಖ್ಯತೆ ಯುವಾವಸ್ಥೆಗೆ ಕೊಡ್ತೀವಿ, ಯುವಕರಿಗೆ ಕೊಡ್ತೀವಿ. ಯಾಕಂತಂದರೆ ಅವರಲ್ಲಿ ಒಂದು ಶಾರೀರಿಕ ಬಲ ಇರುತ್ತೆ, ಅದರ ಜೊತೆಗೆ ಮಾನಸಿಕವಾದಂತಹ ಶಕ್ತಿನೂ ಅವರಲ್ಲಿ ಇರುತ್ತೆ. ನಾವು ಹೇಳ್ತೀವಿ ಯುವಕರಂತಂದ್ರೆ ಬಿಸಿ ರಕ್ತ ಇರುತ್ತೆ ರೀ ಅಂತ ಹೇಳ್ತೀವಿ ನಾವು. ಸೊ ಆ ಬಿಸಿ ರಕ್ತದಲ್ಲಿ ಅವ್ರು ಯಾವುದೇ ಒಂದು ದೊಡ್ಡ ದೊಡ್ಡ ಮಹಾನ್ ಸಾಧನೆಗಳನ್ನು ಮಾಡ್ಬೋದು. ಅವರಲ್ಲಿ ಅಂತಹ ಒಂದು ಅದಮ್ಯ ಶಕ್ತಿ ಆ ಒಂದು ಯುವಕರಲ್ಲಿ ಹುದ್ಕೊಂಡಿರುತ್ತೆ. ಅದಕ್ಕಾಗಿ ಆ ಒಂದು ಶಕ್ತಿ ನೆಗೆಟಿವ್ ಕಡೆಗೆ ಹೋಗಬಾರ್ದು, ಒಂದು ಕೆಟ್ಟ ಮಾರ್ಗಕ್ಕೆ ಹೋಗಬಾರ್ದು. ಅದಕ್ಕಾಗಿ ಎಲ್ಲ ಇವತ್ತಿನ ಒಂದು ಸಮಾಜ ಆಗಲಿ ಅಥವಾ ಇವತ್ತಿನ ಒಂದು ಬುದ್ಧಿವಂತ ಜನರಾಗಲಿ ಆ ಯುವಕರನ್ನೇ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಳ್ಳೆಯ ಒಂದು ಮಾರ್ಗ ಕೊಡಬೇಕಂತ ಹೇಳಿ ಅವ್ರ ಬಗ್ಗೆನೇ ಹೆಚ್ಚು ಪ್ರಾಮುಖ್ಯತೆಯನ್ನು ಇವತ್ತಿನ ಸಮಯದಲ್ಲಿ ಕೊಡ್ತಾ ಇದ್ದಾರೆ. ಅಕ್ಕೋರೆ, ತಾವು ನೆಗೆಟಿವ್ ಆಗಿ ಹೋಗಬಾರ್ದು, ಕೆಟ್ಟ ಮಾರ್ಗದಲ್ಲಿ ಹೋಗಬಾರ್ದು ಅಂತಿರಲ್ಲ, ಯಾವುದು ನಿಮಗೆ ಅವ್ರಿಗೆ ಇವಾಗ ನಿಮಗೆ ಹೆಚ್ಚು ಎದ್ದು ಕಾಣಿಸ್ತಾ ಇರೋದು ಯಾವುದು ಕೆಟ್ಟದು ಅಂತ ಅನಿಸ್ತಾ ಇದೆ ಇವತ್ತಿನ ಯುವಕರಲ್ಲಿ ತಮಗೆ? ಇದೊಂದು ಬಹಳ ಒಳ್ಳೆ ಪ್ರಶ್ನೆ ಆಗಿದೆ. ಇದು ಏನಾಗಿದೆ ಅಂತಂದ್ರೆ ಜ್ವಲಂತ ಪ್ರಶ್ನೆ, ಅಂದರೆ ಜ್ವಲಂತ ಉದಾಹರಣೆ ಇವತ್ತಿನ ಸಮಯದಲ್ಲಿ ಎಲ್ಲ ಅವಸ್ಥೆಯಲ್ಲಿ. ಈಗ ಯುವಕರ ಬಗ್ಗೆ ಪ್ರಾಮುಖ್ಯತೆ ಯಾಕೆ ಕೊಡಬೇಕಾಗಿದೆ ಅಂತ ನೀವು ಅದರಲ್ಲೇ ಏನು ಬರುತ್ತೆ ಅಂತಂದ್ರೆ, ಇನ್ನೊಂದು ಬಾಲ್ಯಾವಸ್ಥೆಯಲ್ಲಿ ನಾವೇನು ಚೆನ್ನಾಗಿ ಕಲ್ತಿರ್ತೀವಿ ಶಿಕ್ಷಕರಿಂದ, ಅನೇಕ ಮೌಲ್ಯಗಳ ಬಗ್ಗೆ ಶಿಕ್ಷಣ ಕಲ್ತಿರ್ತೀವಿ. ಆ ಶಿಕ್ಷಣವನ್ನು ನಾವು ಪ್ರಾಕ್ಟಿಕಲಲ್ಲಿ ತರಬೇಕಾದ್ರೆ ಯುವಾವಸ್ಥೆನೇ ಅದರಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಅದೇನು ಮಾಡುತ್ತೆ ಅಂತಂದರೆ ಅದರಲ್ಲೇ ಅವ್ರು ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಒಂದು ಭಾಗವನ್ನು ವಹಿಸ್ಬೋದು. ಪ್ರಾಕ್ಟಿಕಲ್ದಲ್ಲಿ ಆ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಅದಕ್ಕಾಗಿ ಇವತ್ತಿನ ವರ್ತಮಾನ ಸಮಯದಲ್ಲಿ ಆ ಒಂದು ಶಕ್ತಿ ಏನಾಗಿದೆ ಅಂತಂದರೆ, ಯೂತ್ ಶಕ್ತಿ ಅಥವಾ ಯುವ ಶಕ್ತಿ ಏನಾಗ್ತಾ ಇದೆ ಅಂತಂದರೆ ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೆಚ್ಚಿನ ಮಟ್ಟದಲ್ಲಿ ಅವರು ಕೆಟ್ಟ ದಾರಿಯನ್ನೇ ಹಿಡಿತಾ ಇದ್ದಾರೆ. ಯಾಕಂದರೆ ಅವ್ರು ಹೊರಗಿನ ಜಗತ್ತಿನಲ್ಲಿ ಏನು ನೋಡ್ತಾ ಇದ್ದಾರೆ? ಕೆಟ್ಟದ್ದನ್ನೇ ನೋಡ್ತಾ ಇದ್ದಾರೆ. ಒಳ್ಳೆಯದು ನಡೀತಾ ಇದೆ, ಕೆಟ್ಟದ್ದು ನಡೀತಾ ಇದೆ. ಆದರೆ ಅವರ ಒಂದು ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅಂತಂದರೆ ಕೆಟ್ಟದ ಕಡೆಗೇ ಹೋಗ್ತಾ ಇದೆ. ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ನಮಗೆಲ್ಲ ಇನ್ಸ್ಟಂಟಾಗಿ ಸಿಗಬೇಕು, ಬೇಗನೆ ಸಿಗಬೇಕು. ಕಾಂಪಿಟೇಷನ್ ಜಗತ್ತಿನಲ್ಲಿ ನಾವು ಸಹ ಓಡಬೇಕನ್ನುವಂತಹ ಒಂದು ಓಡ್ ಇದೆ. ಅದ್ರ ಜೊತೆಗೆ ನಾನು ಏನು ಗುರಿ ತಲುಪಬೇಕಾಗಿದೆ, ನಾನೇನು ಮುಟ್ಟಬೇಕಾಗಿದೆ ಅದನ್ನು ಬೇಗ ಮುಟ್ಟಬೇಕು. ಎಲ್ಲನೇನು ಮಾಡ್ಕೊಳ್ಬೇಕು, ಬೇಗ ಪಡ್ಕೊಳ್ಬೇಕು. ಆ ಬೇಗ ಪಡ್ಕೊಳ್ಬೇಕನ್ನುವಂತಹ ಒಂದು ಇದರಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಸಲ ಆ ಶಾರ್ಟ್ಕಟ್ ಮಾರ್ಗವನ್ನು ತಗೊಳ್ತಾ ಇದ್ದಾರೆ. ಶಾರ್ಟ್ಕಟ್ ಅದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದ್ರಲ್ಲಿ ಅದು ಕೆಟ್ಟದಿರ್ಬೋದು. ಶಾರ್ಟ್ಕಟ್ನಲ್ಲಿ ನಾನು ಬೇಗ ಏನಾಗಬೇಕು ಅಂತಂದ್ರೆ 30-35 ವರ್ಷಕ್ಕಂತಂದರೆ ನಾನು ದೊಡ್ಡ ಒಂದು ಕಂಪ್ನಿ ಮ್ಯಾನೇಜರ್ ಆಗಿರಬೇಕು, ಅದು ಹೆಂಗೆ ಇರಬೇಕು, ಅನೈತಿಕದಿಂದ ಆಗಿರ್ಬೋದು ಅಥವಾ ನೈತಿಕ ಮಾರ್ಗದಿಂದಾಗಿ ನನ್ನಲ್ಲಿ ಮುಟ್ಟಬೇಕು ಅನ್ನುವಂತಹ ಧೋರಣೆ ಇವತ್ತಿನ ಯುವಕರಲ್ಲಿ ಬಂದ್ಬಿಟ್ಟಿದೆ. ಅದಕ್ಕಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಈ ಮಾರ್ಗವನ್ನು ತಗೊಂಡು ಶಾರ್ಟ್ಕಟ್ ಮಾಡಿಕೊಂಡು ಅಥವಾ ಇನ್ಸ್ಟೆಂಟು ನಾನು ಏನು ಮಾಡಬೇಕಂತಂದರೆ ಓವರ್ ನೈಟ್ನಲ್ಲಿ, ಅಂದರೆ ಈ ನೈಟ್ನಲ್ಲಿ ನಾನು ಏನಾಗಬೇಕು, ದೊಡ್ಡ ಶ್ರೀಮಂತನಾಗಬೇಕು ಅಥವಾ ನಾನು ಸಕ್ಸಸ್ ಪಡ್ಕೊಳ್ಬೇಕು. ಸಕ್ಸಸ್ ಪಡ್ಕೊಳ್ರಿ, ಆದರೆ ಮೊದಲಿನ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು 60 ವಯಸ್ಸಿನಲ್ಲಿ ಅವರೊಂದು ಸಫಲತೆ ಪಡಿತಾ ಇದ್ರು. ಆದರೆ ಇವತ್ತಿನ ಯುವಕರು ಏನು ಮಾಡ್ತಾ ಇದ್ದಾರೆ, ನಮ್ಗೆ ಏನೋ ಅದು ತಮ್ಮ ಕರಿಯರ್ ಆಗಿರಬಹುದು ಅಥವಾ ತಮ್ಮ ಒಂದು ರಿಲೇಷನ್ಶಿಪ್ ಆಗಿರಬಹುದು ಅಥವಾ ಇನ್ನೂ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿರಬಹುದು, ಅದನ್ನು ಸಹ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇಗ ನಾನು ತಲುಪಬೇಕು ಅನ್ನುವಂತಹ
ಇವತ್ತಿನ ಯುವಕರಲ್ಲಿ ಹೋಡ ಆಗ್ಬಿಟ್ಟಿದೆ. ಅಂದ್ರೆ ಶಾರ್ಟ್ ಕಟ್ ಮಾರ್ಗ ಅಂದ್ರೆ ನ್ಯಾಯವಾಗಿರ್ಬೋದು ಅನ್ಯಾಯವಾಗಿರ್ಬೋದು, ಯಾವುದೇ ಆದ್ರೆ ಗುರಿ ಮುಟ್ಟಬೇಕು. ಇವತ್ತು ಅವ್ರಿಗೆ ಗುರಿ ಮುಟ್ಟಬೇಕು, ನಾವು ಎಲ್ಲರ ತರ ಶ್ರೀಮಂತರಾಗಬೇಕು, ಬಹಳಷ್ಟು ದುಡ್ಡು ಗಳಿಸ್ಬೇಕು. ಇದು ಒಂದು ಶಾರ್ಟ್ ಕಟ್ ಮಾರ್ಗ. ಅಂದ್ರೆ ಅದು ಯಾವ ತರ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೆಳಗಾಗೋದ್ರಲ್ಲೇ ಬಂಗಾರದ ಹಂಚು ಹೊತ್ತಿಸ್ಬೇಕು, ಈ ತರ ಈ ಮಾರ್ಗದಲ್ಲಿ ಇವತ್ತು ಅವರು ಹೋಗ್ತಾ ಇದ್ದಾರೆ ಅಂತೇಳಿ ಅಂತ. ಸರಿ, ಹಾಗಾದ್ರೆ ಅವ್ರು ಈ ಮಾರ್ಗದಲ್ಲಿ ಹೋಗ್ತಾ ಇದಾರಲ್ಲ, ಈ ಮಾರ್ಗನ ನಾವು ಬದಲಾಯಿಸ್ಬೇಕಾಗಿದೆ. ಅವರ ಜೀವನದ ಈ ದಶೆನ ನಾವು ಬದಲಾಯಿಸಿ ಅವ್ರನ್ನ ಯಾವ ತರ ನಾವು ದಾರಿಗೆ ತರಬಹುದು ಅಂತೀರ ತಾವು? ಇಂತಹ ಒಂದು ದಿಕ್ಕು ತಪ್ಪಿದಂತಹ ಯುವಕರಿಗೆ ನಾವು ಯಾವ ಒಂದು ಮಾರ್ಗವನ್ನು ತೋರಿಸ್ಬೇಕು, ಅದಕ್ಕೆ ಏನು ಪರಿಹಾರ ಇದೆ, ಅಥವಾ ನಾವು ಹೆಂಗೆ ಅವ್ರನ್ನ ಏನು ಬದಲಾವಣೆ ಮಾಡ್ಕೊಳ್ಬೇಕು? ಇವತ್ತು ಯುವ ಶಕ್ತಿಯಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತಂದರೆ ಅವರಲ್ಲಿ ಬಹಳ ಶಕ್ತಿ ಇದೆ. ಆ ಶಕ್ತಿ ಬೇರೆ ಕಡೆಗೆ ನಕಾರಾತ್ಮಕದ ಕಡೆಗೆ ಹೋಗಬಾರ್ದು. ಸೊ ಅದಕ್ಕಾಗಿ ಅದನ್ನು ಹೆಂಗೆ ನಾವು ಅದನ್ನು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅಥವಾ ದಿಶಾ ನಿರ್ದೇಶನ ಕೊಡಬೇಕು. ಅದಕ್ಕಾಗಿ ತಮ್ಮಲ್ಲೇ ಅದು ಪರಿಹಾರ ಇದೆ ಅಂತಂದ್ರೆ ನಮ್ಮಲ್ಲೇ ಅದಿದೆ. ಆದರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇನ್ನೊಬ್ಬರನ್ನ ನೋಡ್ತಾ ಇದ್ದೀವಿ ನಾವು. ಇಲ್ಲ, ಅವರು ಸಹ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿ ಅಷ್ಟು ಇದೆ, ನನ್ನ ಕಡೆಗೆ ಯಾಕಿಲ್ಲ ಅಂದರೆ ನಾವು ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ತಮ್ಮನ್ನು ತಾವು ನೋಡ್ಕೊಳ್ತಾ ಇಲ್ಲ. ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ನನ್ನಲ್ಲಿ ಎಷ್ಟು ಒಳಗಡೆ ಆಂತರಿಕ ಬಲ ಇದೆ, ಅದ್ರ ಕಡೆಗೆ ಹೋಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಜೀವನವನ್ನು ನಾವೇ ಪರಿವರ್ತನೆ ಮಾಡ್ಕೊಳ್ಬೇಕು, ನಮ್ಮಲ್ಲೇ ಆ ಪರಿಹಾರ ಇದೆ. ಈಗ ಉದಾಹರಣೆ, ಕಸ್ತೂರಿ ಮೃಗ, ಅದರ ಒಳಗಡೆನೇ ಕಸ್ತೂರಿಯ ಒಂದು ಸುವಾಸನೆ ಇರುತ್ತೆ. ಅದೇನು ಮಾಡ್ತಾ ಇದೆ, ಆ ಒಂದು ಸುವಾಸನೆಗಾಗಿ ಓಡ್ತಾ ಇದೆ. ಎಷ್ಟು ಓಡಿದ್ರೂ ಆ ಸುವಾಸನೆ ಅದಕ್ಕೆ ಸಿಗ್ತಾ ಇಲ್ಲ. ಇವತ್ತು ಮನುಷ್ಯನೂ ಏನು ಮಾಡ್ತಾ ಇದ್ದಾನೆ ಅಂತಂತಂದ್ರೆ ಅದೇ ರೀತಿ ಇವತ್ತಿನ ಜಗತ್ತಿನಲ್ಲಿ ಓಡ್ರಿ ಅಂತ ಹೇಳ್ತಾ ಇದ್ದೀವಿ, ಅದು ತಪ್ಪಲ್ಲ. ಕಾಂಪಿಟೇಷನ್ ಯುಗ ಇದೆ, ಎಲ್ಲದರಲ್ಲೂ ಓಡಬೇಕು. ಆದ್ರೆ ನಾವು ಎದಕ್ಕಾಗಿ ಓಡ್ತಾ ಇದ್ದೀವಿ, ನಾವು ಎಷ್ಟು ಓಡಬೇಕು ಅನ್ನುವಂಥ ನಮ್ಮ ಮೇಲೆ ನಮ್ಮ ಕಂಟ್ರೋಲನ್ನು ಇರಬೇಕಲ್ಲ. ಈಗ ಕೆಲವೊಂದು ಸಾಧನೆಗಳನ್ನು ಭಾರಿಕವಾಗಿ ಸಾಧನೆಗಳನ್ನು ನೋಡ್ತಾ ಇದ್ದೀವಿ, ಬೇಗ ಎಲ್ಲ ಸಿಗ್ತಾ ಇದೆ. ಅದ್ರ ಜೊತೆಗೆ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಪ್ರಕೃತಿ ಕಡೆಗೆ ನಮ್ಮ ಗಮನ ಹೋಗ್ತಾನೆ ಇಲ್ಲ. ಈಗ ಒಂದು ಬೆಳೆಯನ್ನು ನೀವು ಬೆಳೆಸಬೇಕಾದ್ರೂ ಸಹ, ಒಂದು ಸಸ್ಯ ನಡೆಸಬೇಕಾದ್ರೂ ಆ ಬೀಜವನ್ನು ಹಾಕಿರ್ತೀರಿ, ಅಥವಾ ನಾಳೆ ನಾಡದ್ದನೇ ಅದೇನಾಗೋದಿಲ್ಲ, ನಿಮಗೆ ಫಲ ಕೊಡೋದಿಲ್ಲ. ಅದು ಬೆಳಿಬೇಕಾದ್ರೂ ಏನಾಗುತ್ತೆ, ಸಮಯ ಹಿಡಿಯುತ್ತೆ. ಆ ಸಮಯವನ್ನು ನಾವು ಕೊಡಬೇಕಾಗಿದೆ. ಇವತ್ತಿನ ಯುವಕರಿಗೆ ಸಮಯ ಕೊಡಬೇಕು. ಪ್ರಕೃತಿಯಿಂದನೂ ನಾವು ಪಾಠ ಇವಾಗ ಕಲಿಬೇಕು ಅಂತ ಅವ್ರು ಹೇಳ್ತಾರೆ, ನಮ್ಗೆ ಸಮಯನೇ ಇಲ್ಲ, ನಮ್ಗೆ ಏನ್ ಬೇಕಾದ್ರೂ ಎಲ್ಲ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು ದಿಢೀರನ್ನ ಬೇಕು, ಇನ್ಸ್ಟೆಂಟ್ ಎಲ್ಲ ಇನ್ಸ್ಟೆಂಟ್ ಬೇಕಾಗಿದೆ. ಎಲ್ಲ ಇವತ್ತಿನ ಸೈನ್ಸ್ ಯುಗದಲ್ಲಿ ಎಲ್ಲ ಕೆಲವೊಂದು ವಸ್ತುಗಳು ದಿಢೀರನಿಗೆ ಸಿಗ್ತಾ ಇವೆ. ರಿಮೋಟ್ ಅಂತ ಹೇಳ್ತೀವಿ, ರಿಮೋಟಿನ ಯುಗ. ಅದ್ರ ಒಂದು ರಿಮೋಟ್ ಒತ್ತಿದ್ರೆ ನಮ್ಗೆಲ್ಲ ಬರಬೇಕು ಅಂತೇಳಿ ಬರ್ತಾನೂ ಇದೆ. ಆದರೆ ಅದ್ರ ಜೊತೆಗೆ ನಮ್ಮ ಜೀವನ ರಿಮೋಟ್ ಆಗಬಾರ್ದಲ್ಲ. ನಮ್ಮ ಜೀವನ ಯಾಂತ್ರಿಕ ಜೀವನ ಆಗಿರಬಾರ್ದು. ಯಾಂತ್ರಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ರೂ ಸಹ ನಮ್ಮ ಜೀವನ ಹೆಂಗಿರಬೇಕು ಅಂತಂದರೆ ಒಂದು ಮೌಲ್ಯಗಳಿಂದ ಸಂಪದ್ಭರಿತವಾದಂಥ ಜೀವನ ಆಗಿರಬೇಕು. ಆದರೆ ಇವತ್ತಿನ ಸಮಯದಲ್ಲಿ ಅದು ಯಾರಲ್ಲೂ ಕಾಣಿಸ್ತಾ ಇಲ್ಲ. ಇದು ಅವಶ್ಯಕತೆ ಇದೆ. ಅದಕ್ಕಾಗಿ ನಮ್ಮಲ್ಲೇ ಆ ಪರಿಹಾರ ಇದೆ. ಅದಕ್ಕೆ ನಾವು ಯಾವ ಹಾದಿಯಲ್ಲಿ ನಡೀತಾ ಇದ್ದೀವಿ ಅದನ್ನು ಸ್ವಲ್ಪ ನಾವೇನು ಮಾಡಬೇಕಂದ್ರೆ ಸಿಂಹಾವಲೋಕನ ಮಾಡಬೇಕು. ಅದನ್ನ ನಾನು ಗುರಿ ತಲುಪಬೇಕಾದ್ರೆ ನಾನು ಎಷ್ಟು ನಡ್ಕೊಂಡು ಬಂದಿದ್ದೀನಿ, ಹೇಳೋ ಮಾತು ಎಷ್ಟು ಇದು ಇದೆ, ಸಿಂಹಾವಲೋಕನ. ಯಾಕಂದ್ರೆ ನಾನು ಆತ್ಮಲೋಕನ ಅನ್ನೋ ಮಾತು ಕೇಳಿದ್ದೆ, ತಾವು ಸಿಂಹಾವಲೋಕನ ಹೇಳಿದ್ರಿ. ಸಿಂಹಾವಲೋಕನ ಅಂತಂದ್ರೆ ಸಿಂಹದ ಯಾಕೆ ಉದಾಹರಣೆ ಕೊಡ್ತಾ ಇದೆ ಅಂತಂದ್ರೆ, ಸಿಂಹ ತನ್ನ ನಡೆದು ಒಂದು ಹಾದಿಯನ್ನ ಹಿಂದ್ಗಡೆ ನೋಡುತ್ತೆ. ಅಂದ್ರೆ ನಾನು ಇನ್ನೂ ಎಷ್ಟು ನಡಿಬೇಕಾಗಿದೆ, ಇಲ್ಲಿ ತಲುಪಿದ್ದೀನಿ, ಇನ್ನೂ ನಾನು ಎಷ್ಟು ಹೆಜ್ಜೆಗಳನ್ನ ಮುಂದಿಟ್ಟಾಗ ನಾನು ಗುರಿಯನ್ನು ತಲುಪ್ತೇನೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಮನುಷ್ಯನಿಗೆ ಅದನ್ನ ನೋಡ್ತಾ ಇಲ್ಲ. ಸ್ವಲ್ಪ ಪೌಸ್ ಮಾಡಬೇಕು ತನ್ನ ಜೀವನದಲ್ಲಿ. ಶಾರ್ಟ್ಕಟ್ ಆಗಿ ಓಡೋದೇ ನೋಡ್ತಾ ಇದ್ದಾರೆ. ಅಕ್ವರ್ ತಾವ್ ಹೇಳಿದ್ರಿ ಅಂದ್ರೆ ತನ್ನನ್ನ ತಾನು ನೋಡ್ಕೋಬೇಕು, ತನ್ನಲ್ಲೇ ತಾನು ಪರಿವರ್ತನೆ ತಂದ್ಕೋಬೇಕು. ತನ್ನೊಳಗೆ ಪರಿಹಾರ ಇದೆ, ತಾನೇ ಅದಕ್ಕೆ ಪರಿವರ್ತನೆ ತಂದ್ಕೋಬೇಕು. ಇದನ್ನ ನಾವು ಯಾವ ರೀತಿಯ ಪರಿವರ್ತನೆ ತಂದ್ಕೋಬಹುದು ಅಂತೀರಾ ಅವರು ಇವತ್ತಿನ ಯುವಕರು? ಅವರ ಜೀವನ ಎಷ್ಟು ಶ್ರೇಷ್ಠವಾಗಿದೆ ಅಂತಂದ್ರೆ, ಯುವಕರ ಜೀವನ ನಾವು ಎಲ್ಲ 4 ಅವಸ್ಥೆಗಳಕ್ಕಿಂತ ಹೆಚ್ಚಿನ ಒಂದು ಸುವರ್ಣ ಅವಕಾಶ ಯುವ ಅವಸ್ಥೆಯೊಳಗೆ. ಸೊ ಆ ಯುವ ಅವಸ್ಥೆಯನ್ನು ನಾವು ಯಾವ ರೀತಿ ಸದುಪಯೋಗ ತಗೊಳ್ಬೇಕು ಅದು ನಮ್ಮ ಕಡೆ ಇದೆ. ಯಾಕಂದರೆ ಯುವ ಜೀವನ ಏನಾಗಿಬಿಟ್ಟಿದೆ ಅಂತಂದರೆ ಬಹಳ ಮಹತ್ವಪೂರ್ಣವಾದಂತಹ ಒಂದು ಸಮಯ ಜೀವನ ಆಗಿದೆ. ಅದಕ್ಕಾಗಿ ನನಗೆ ಬಹಳ ಒಂದು ಉದಾಹರಣೆ ನೆನಪು ಬರ್ತಾ ಇದೆ. ನಾನು ಪೇಪರ್ನಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಅದರಲ್ಲಿ ಏನಿದೆ ಅಂತಂದರೆ, ಒಬ್ಬ ಇವತ್ತಿನ ಸಮಯದ ಯುವಕ ನೌಕರಿಗಾಗಿ ಹುಡುಕಾಡ್ತಾ ಇದ್ದ, ನೌಕರಿ ಸಿಗಲಿ ಅಂಥೇಳಿ ಅಲ್ಲೆಲ್ಲಿ ಎಲ್ಲನೂ ಪ್ರಯತ್ನ ಪಟ್ಟಿದ್ದ. ಅವನಿಗೆ ನೌಕರಿ ಸಿಗಲಿಲ್ಲ. ಕೊನೆಗೆ ಬಹಳ ಕಷ್ಟಪಟ್ಟ ನೌಕರಿ ಸಲುವಾಗಿ.
ಅವನೆಲ್ಲ ಎಜುಕೇಟೆಡ್ ಇದ್ದ, ಭಾಳ ಡಿಗ್ರಿಗಳು ಅವನ ಕೈಯಲ್ಲಿ ಇತ್ತು. ಆ ಎಲ್ಲ ಡಿಗ್ರಿಗಳನ್ನ ತೊಗೊಂಡು ಇಲ್ಲಿ ಹುಡುಕ್ತಾ ಇದ್ದ. ಆದ್ರೂ ಅವನಿಗೆ ಸಿಗ್ತಾ ಇಲ್ಲ. ಮನೆಯಲ್ಲಿ ನೋಡಿದರೆ ಬಡ ತಂದೆ ತಾಯಿಗಳಿದ್ದಾರೆ, ಅವ್ನು ಸಾಕಬೇಕು, ಅವ್ರ ಜಿಮ್ಮೆವಾರಿ ಅವನ ಮೇಲಿದೆ. ಅಕ್ಕ ತಂಗಿಯರಿದ್ದಾರೆ, ಅವ್ರ ಜಿಮ್ಮೆವಾರಿ ಈ ಯುವಕನ ಮೇಲೆ ಇದೆ. ಇಷ್ಟೊಂದು ಅವನು ನಿರಾಶೆ ಆಗ್ಬಿಟ್ಟ ಅಂತಂತಂದರೆ ಇವತ್ತೇನಪ್ಪ, ನಾನು ನೈತಿಕ ಮಾರ್ಗದಲ್ಲಿ ನಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ರು, ನಾನು ಎಲ್ಲ ಮಾಡಿಕೊಂಡೆ, ಆದರೂ ನನ್ನ ನೌಕರಿ ಸಿಗ್ತಾ ಇಲ್ಲ, ನನ್ನಂಥವ್ರು ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಅವನು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾನಂತಂದರೆ ಬೇರೆ ಕಡೆಗೆ ಒಂದು ಗುಡ್ಡದ ಕಡೆಗೆ ಹೋಗ್ತಾನೆ, ಬೆಟ್ಟದ ಕಡೆಗೆ ಹೋಗ್ತಾನೆ. ಆ ಹೋಗುವಂಥ ಮಾರ್ಗದಲ್ಲಿ ಒಬ್ಬ ಯುವಕನನ್ನು ಅಲ್ಲಿ ಹೋಗುವಂಥ ನೋಡಿ ಒಬ್ಬ ಸನ್ಯಾಸಿ ಕೇಳ್ತಾರೆ, ಯಾಕಪ್ಪ ನೀನು ಆ ಕಡೆ ಹೋಗ್ತಾ ಇದ್ದಿ, ಆ ಮಾರ್ಗದಲ್ಲಿ ಯಾಕೆ ಹೋಗ್ತಾ ಇದ್ದಿ ಅಂತಂದ್ರೆ ಅಲ್ಲಿ ಯಾರು ಹೋಗೋದಿಲ್ಲ, ನೀ ಯಾಕೆ ಹೋಗ್ತಾ ಇದ್ದಿ ಅಂತಂದಾಗ ಅವನು ಹೇಳ್ತಾನೆ, ನನ್ನ ಜೀವನ ಬೇಸರ ಆಗಿಬಿಟ್ಟಿದೆ ನನಗೆ. ತನ್ನ ಪರಿಸ್ಥಿತಿಯನ್ನು ಅವನ ಜೊತೆಗೆ ಹೇಳ್ಕೊತಾನೆ. ಆಮೇಲೆ ಅದಕ್ಕೆ ಅವನನ್ನು ಒಂದು ಸಲ ಸಾಧು ನೋಡಿ ಏನು ಹೇಳ್ತಾರೆ ಅಂತಂದರೆ, ಅಷ್ಟೇ ನಾನು ನಿನಗೆ ನಾನೊಂದು ಕೆಲಸ ಮಾಡ್ತೀನಿ ಅಂತಂದು ನಿಂಗೆ ನೌಕರಿ ನಾನು ನಿನಗೆ ಕೊಡಿಸ್ಕೊಡ್ತೀನಿ, ಆಮೇಲೆ ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾನೆ. ಆಯಿತು ಅಂಥೇಳಿ ಆ ಯುವಕ ಅವನ ಜೊತೆಗೆ ಸ್ವಲ್ಪ ಆಶಾ ಇಟ್ಕೊಂಡು ನನಸೆ ನಾನು ಸ್ವಲ್ಪ ಆದರೂ ಏನಾದರೂ ಮಾರ್ಗ ತೋರಿಸ್ಬೋದು ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಅವನು ಹೋಗ್ತಾನೆ. ಹೋದಾಗ ಅವ್ನು ಹೇಳ್ತಾನೆ, ನೀನು ಸಾಧು ಹೇಳ್ತಾನೆ, ನೀನು ಇಲ್ಲೇ ನಿಂತ್ಕೊಳಪ್ಪ, ನಾನು ಸ್ವಲ್ಪ ಹೋಗಿ ಮಾಲಕನ ಜೊತೆಗೆ ಮಾತಾಡ್ಕೊಂಡು ಬರ್ತೀನಿ ಆಮೇಲೆ ಅಂತ ಹೇಳ್ತಾನೆ. ಆಮೇಲೆ ಅವ್ನು ಹೋಗ್ತಾನೆ ಸಾಧು, ಒಳಗಡೆ ಹೋಗಿ ಹಿಂಗೆಲ್ಲ ಕೇಳ್ಕೊಂಡು ಬರ್ತಾನೆ, ವಾಪಸ್ ಬರ್ತಾನೆ. ಆಮೇಲೆ ನೋಡಪ್ಪ, ನಿನ್ನ ಒಂದು ಕಣ್ಣು ಕೊಟ್ಟರೆ ಅವ್ರು ನಿನಗೊಂದು 1,00,000 ಕೊಡ್ತಾರಂತೆ, ನೀನು ಒಂದು ಕಣ್ಣು ಕೊಡ್ತೀಯಾ ಅಂತ ಹೇಳ್ತಾರೆ. ಹೆಂಗಾಗುತ್ತೆ 1,00,000? ಇಲ್ಲ ಆಗಲ್ಲ ಅಂತ ಹೇಳ್ತಾನೆ. ಇಲ್ಲ ನಿನಗೆ ಅಷ್ಟೇ ಆಯ್ತು ಅಂದರೆ ಮತ್ತೆ ಹೋಗ್ತಾನೆ ಅವನು. ನೀನು 2 ಕಣ್ಣು ಕೊಟ್ಟರೆ ನಿನಗೆ ಒಂದು 4,00,000 ಕೊಡ್ತಾರೆ ಅಂತ ಹೇಳಿ. ಅದು ಕೇಳಿದಾಗ ಅವನಿಗೆ ಅನಿಸುತ್ತೆ, ಈಗ ನನ್ನ ಕನ್ಯಕ್ಕೆ ನಾನು ಕೊಡಬೇಕು ಅಂತ ಅವ್ನಿಗೆ ವಿಚಾರ ಬರುತ್ತೆ. ಸೊ ಇದೇ ರೀತಿ ಮತ್ತು ಅವನು ಒಳಗಡೆ ಹೋಗಿ ನೀನೊಂದು ಕಾಲು ಕತ್ತರಿಸ್ಕೊಟ್ರೆ ನಿನಗೆ ಇಷ್ಟು ಕೊಡ್ತಾರೆ ಅಂತ ಹೇಳ್ತಾನೆ ನಾನು. ಆವಾಗ ಅವನಿಗೆ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಅರಿವು ಆಗುತ್ತೆ. ಅಂದ್ರೆ ನನ್ನ ಒಂದು ಶರೀರ ಜಾಗೃತಿ ನನಗೆ ನನ್ನ ಒಂದು ಶರೀರದ ಬೆಲೆ ಇಷ್ಟಿದೆ, ಇಂತಹ ಪರಮಾತ್ಮ ನನಗೆ ಸದೃಢವಾದಂತಹ ಇಂತಹ ದಿವ್ಯವಾದಂಥ ಶರೀರವನ್ನು ಕೊಟ್ಟಿದ್ದಾನಂತಂದರೆ ಈ ಶರೀರದಿಂದ ನಾನು ಎಂಥ ಕರ್ಮವನ್ನು ಮಾಡಬಹುದು ಅಥವಾ ಕೆಲಸಗಳನ್ನು ಮಾಡಿದಾಗ ನನಗೇನು ಸಿಗುತ್ತೆ ಅಂತಂದ್ರೆ ನನಗೆ ಸಿಗ್ಬೋದು ಅಂಥೇಳಿ ಅವನಿಗೆ ಆ ಸಾಧು ಏನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ, ನಿನ್ನಲ್ಲೇ ಅದು ಇದೆ, ನಿನ್ನ ಜೀವನವನ್ನು ನೀನು ಪರಿವರ್ತನೆ ಅಂದ್ರೆ ನಿರಾಶಾಗಿ ಕೂತ್ಕೊಳ್ಬಾರ್ದು ನಾವು. ಅಂದರೆ ಸುಸೈಡ್ ಮಾಡ್ಕೊಳ್ಳೋದನ್ನೇ ಒಂದು ನಮ್ಮ ಜೀವನದ ಒಂದು ಲಾಸ್ಟ್ ಇದಿಲ್ಲ. ಅದ್ರ ಜೊತೆಗೆ ನಾವು ಏನು ಮಾಡ್ಬೋದು ಅಂದರೆ ಜೀವನದಲ್ಲಿ ನಾವು ಛಲ ಬಲನೂ ಯುವಕರಲ್ಲಿ ಇರುತ್ತೆ. ಇವತ್ತಿನ ಸಮಯದಲ್ಲಿ ಆ ಛಲನೂ ಇಲ್ಲ, ಬಲನೂ ಇಲ್ಲ ಆ ಯುವಕರಲ್ಲಿ. ಬಲೆ ಯೂತ್ ಅಂತ ಹೇಳ್ತೀವಿ ನಾವು, ಅಥವಾ ಯೂತ್ ಅಂತಂದ್ರೆ ನ್ಯೂನೆಸ್ ಅಂತ ಹೇಳ್ತೀರಿ. ಆ ನ್ಯೂನೆಸ್ ಏನಿದೆ ಇವತ್ತು ಯುವಕರಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ತಮ್ಮ ಜೀವನದ ಒಂದು ಇಂಪಾರ್ಟೆನ್ಸ್ ಏನಿದೆ ಅವ್ರು ತಿಳ್ಕೊಳ್ಬೇಕಾಗಿದೆ. ಅಕೋರೆ, ಇವಾಗ ಇದಕ್ಕೆಲ್ಲ ಪರಿಹಾರ ನಮ್ಮ ಹತ್ರನೇ ಇದೆ, ನಾನೇ ಪರಿವರ್ತನೆ ಆಗಬೇಕು ಅಂತ ತಾವು ಹೇಳಿದ್ರಿ. ಹಾಗಾದರೆ ಹೇಗೆ ನಾವೇ ಪರಿವರ್ತನೆ ಆಗಬೇಕು ಅಂದರೆ ಹೇಗೆ? ಬಾಹರಿಕವಾಗಿ ನಾವು ಪರಿವರ್ತನೆ ಜಗತ್ತಿನಲ್ಲಿ ಆಗ್ತಾನೆ ಇದೆ. ಆ ಬಾಹರಿಕವಾಗಿ ಪರಿವರ್ತನೆಯ ಜೊತೆಗೆ ನಮ್ಮ ಪರಿವರ್ತನೆಯು ಇವತ್ತು ಮನುಷ್ಯನಿಗೆ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ನನಗೆ ಸೇಂಗ್ ನೆನಪು ಬರ್ತಾ ಇದೆ, ಆ ಮಹಾನ್ ಪುರುಷರು ಹೇಳಿದಂತಹದ್ದು, ಯಾವಾಗಿನವರೆಗೆ ಮನುಷ್ಯ ಸ್ವಪರಿವರ್ತನೆಯನ್ನು ಮಾಡ್ಕೊಳ್ಳೋದಿಲ್ಲ ಅವಾಗಿನವರೆಗೆ ಅವನ ಆಜುಬಾಜು ಯಾವುದೇ ವಸ್ತುಗಳು ಪರಿವರ್ತನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಮನುಷ್ಯ ತನ್ನ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೇನೆ, ಇವನೇನು ಮಾಡ್ತಾ ಇದ್ದೇನೆ, ಅವನೇನು ಮಾಡ್ತಾ ಇದ್ದೇನೆ, ಅದಕ್ಕೆ ನಾವು ಹೆಚ್ಚಿನ ಮಕ್ಕಳಲ್ಲಿ ಲಕ್ಷ್ಯವನ್ನು ಕೊಡ್ತೀವಿ ಹೊರತು ನಾನು ಜೀವನದಲ್ಲಿ ಏನು ಮಾಡಬೇಕಾಗಿದೆ ಅದಕ್ಕೆ ಅವನಿಗೇನಿಲ್ಲ ಅಂತಂದರೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ಇಲ್ಲಿ ನನ್ನಿಂದಲೇ ಸ್ಟಾರ್ಟ್ ಆಗಬೇಕಲ್ಲ. ಈಗ ನಾನು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೂ ಸಹ, ಯಾವುದೇ ಒಂದು ಗುರಿ ಮುಟ್ಟಬೇಕಾದ್ರೂ ನನ್ನಿಂದಲೇ ಸ್ಟಾರ್ಟ್ ಆಗಬೇಕು. ಅದು ನನ್ನಿಂದಲೇ ಅಂತಂದ್ರೆ ನನ್ನ ಒಂದು ಹೆಜ್ಜೆಯನ್ನು ಇಟ್ಟಾಗಲೇ ನಾನೇನಾಗುತ್ತೆ ಅಂತಂದ್ರೆ ಮುಂದಿನ ಹೆಜ್ಜೆನ ಇಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಳ್ಳೆಯ ಕೆಲಸಕ್ಕಾಗಿ ಏನು ಹೇಳ್ತೀವಿ ಅಂತಂದರೆ ನಾನು ಸ್ಟಾರ್ಟ್ ಮಾಡಬೇಕು, ನಾನು ಮುಂದುವರಿಬೇಕು ಅಂಥೇಳಿ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲ ಅವ್ರ ಪರಿವರ್ತನೆ ಆದಾಗ ನಾನು ಪರಿವರ್ತನೆ ಆಗ್ತೀನಿ, ಬೇರೆಯವ್ರ ಕಡೆ ಲಕ್ಷ್ಯ ಕೊಡ್ತೀವಿ, ಬೇರೆಯವ್ರನ್ನ ನೋಡಕ್ಕೆ ಹೋಗಬಾರ್ದು. ಆವಾಗ ನಾವು ಇನ್ನೊಬ್ಬರನ್ನ ನೋಡಲಿಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ. ಆದರೆ ಇನ್ನೊಬ್ಬರ ಕಡೆಗೆ ನೋಡಬಾರ್ದು, ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ ಇವತ್ತಿನ ಸಮಯದಲ್ಲಿ. ಅದೇ ಅಂದರೆ ಇವತ್ತು ನಾವು ಅನೇಕ ಸಾಧು ಸತ್ಪುರುಷರ ಅವರ ಜೀವನ ಚರಿತ್ರೆ ನಾವು ಓದಿದಾಗ ಸಹಿತ ನಮ್ಮಲ್ಲಿ ಸುಧಾರಣೆಗಳು ಬರ್ತಾವೆ. ಇವತ್ತು ನೋಡಿ, ಇವತ್ತು ಇಂಟರ್ನೆಟ್ ದ್ವಾರ ನಾವು ಎಷ್ಟೋ ಮೊದಲೇನಾಗಿತ್ತು ಅಂತಂದರೆ, ಮೊದಲಿನ ಜನರಿಗೆ ಈ ರೀತಿ ಸಾಧನಗಳಿರಲಿಲ್ಲ, ಯಾವುದೇ ಪ್ರಕಾರ ಸೌಲಭ್ಯಗಳಿರಲಿಲ್ಲ. ಅವ್ರು ಯಾವುದೇ ಒಂದು ಮಾಡಬೇಕಾದ್ರೂ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ರು. ಆದರೆ ಇವತ್ತಿನ ಯುವಕರಿಗೆ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲ ಇನ್ಸ್ಟಂಟಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಹೇಳ್ತಾರಲ್ಲ, ಎಲ್ಲ ಖೀರನ್ನು ಕೊಡ್ತಾ ಇದ್ದಾರೆ, ಮಾಡಿದಂತಹ ಒಂದು ಪಾಯಸನೂ ಕೊಡ್ತಾ ಇದ್ದಾರೆ. ಬರೀ ಅವ್ರಿಗೆ ಏನು ಮಾಡಬೇಕಾಗಿದೆ ಅಂತಂದ್ರೆ ತಿನ್ನಬೇಕಾಗಿದೆ ಅಷ್ಟೇ.
ಆದ್ರೂ ಅವ್ರೇನು ಮಾಡ್ತಾ ಇದ್ದಾರೆ, ಅದರಲ್ಲೂ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇದ್ದಾರೆ. ನಮಗೆ ಎಷ್ಟೋ ಜ್ವಲಂತ ಉದಾಹರಣೆಗಳಿವೆ, ಪ್ರಾಕ್ಟಿಕಲ್ದಲ್ಲಿ ಉದಾಹರಣೆಗಳಿವೆ. ನಮ್ಮ ಇತಿಹಾಸದ ಪುಟಗಳನ್ನು ಹಿಂದೆ ನೋಡಿದಾಗ ಅನೇಕ ಒಂದು ವೀರ ಪುರುಷರಾಗಲಿ, ಒಂದು ಆಧ್ಯಾತ್ಮಿಕದ ಮಾರ್ಗದಲ್ಲಿ ಪ್ರಗತಿಯನ್ನು ಹೊಂದಿದಂಥ ಯುವಕರಾಗಲಿ, ಅಥವಾ ಒಂದು ವಿಜ್ಞಾನದ ಯುಗದಲ್ಲಾಗಲಿ ಎಲ್ಲ ಕಡೆಗೂ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಧನೆನ ಮಾಡಿದ್ದಾರೆ. ಆ ಸಾಧನೆನ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ತಾಳ್ಮೆಯಿಂದ, ಧೈರ್ಯತೆಯಿಂದ ಅವ್ರು ಮಾಡಿದ್ದಾರೆ. ಆದ್ರೆ ಇದಲ್ಲೇ ನಮ್ಮನೇನಾಗಿದೆ ಅಂತಂದ್ರೆ ಬಹಳ ಇದೆ. ಅದನ್ನ ನಮ್ಮ ಕಡೆಗೆ ನಾವೇನ್ ಮಾಡ್ಬೇಕಂದ್ರೆ ಬಹಳ ಫೋಕಸ್ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ತಮ್ಮ ಕಡೆ ನೋಡುವಂತಹ ಕ್ಷಮತೆ ಇವತ್ತಿನ ಯುವಕರಲ್ಲಿ ಇಲ್ಲ, ತಾಳ್ಮೆ ಅನ್ನೋದಿಲ್ಲ. ಅವ್ರು ತಮಗಾಗಿ ಸಮಯವನ್ನ ಕೊಡ್ತಾ ಇಲ್ಲ. ಹೇಳ್ತಲ್ಲ, ಸಮಯಕ್ಕಾಗಿನೂ ನಾವು ಸಮಯವನ್ನು ಕೊಡಬೇಕು. ಇವತ್ತಿನ ಆ ಯುವಕರಲ್ಲಿ ತಂದೆ ತಾಯಿಗಳಿಗೆ ಸಮಯವನ್ನು ಕೊಡೋದಿಲ್ಲ, ಅಥವಾ ಮತ್ತು ತಾವು ಸಮಯ ಕೊಟ್ಕೋತಾ ಇಲ್ಲ, ಬೇರೆಯವ್ರಿಗೆ ಏನು ಕೊಡ್ತಾರೆ, ತಮಗಾಗಿನೂ ತಾವು ಕೊಡ್ತಾ ಇಲ್ಲ. ಈ ರೀತಿ ಅವ್ರದ್ದು ಏನಾಗ್ತದೆ ಅಂತಂದ್ರೆ ಕೆಲವೊಂದು ಸಮಯ ಏನಾಗ್ತದೆ ಅಂತಂದ್ರೆ ಕೆಲವೊಂದು ದುಂದು ಅಂತ ಹೇಳ್ತಾರಲ್ಲ, ಬೇರೆ ಒಂದು ವ್ಯರ್ಥವಾಗಿ ಅವರ ಸಮಯ ಹೋಗ್ತಾ ಇದೆ. ಇದು ಅದಕ್ಕಾಗಿ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಇವತ್ತಿನ ಯುವ ವರ್ಗ ಏನ್ ಮಾಡ್ಬೇಕಾಗಿದೆ, ತನ್ನ ಕಡೆಗೆ ಗಮನ ಕೊಡ್ತಾ ತನ್ನ ಒಂದು ಏನು ಗುರಿಯನ್ನು ಅವ್ನು ಇಟ್ಕೊಂಡಿದ್ದಾನೆ ಜೀವನದಲ್ಲಿ, ಆ ಗುರಿ ಬಗ್ಗೆ ಅವನಿಗೆ ಏನಿರಬೇಕು, ಬಹಳ ಒಂದು ಲಕ್ಷ್ಯದ ಬಗ್ಗೆ ಗಮನ ಇರಬೇಕು. ನಾವು ಹೇಳ್ತೀವಿಲ್ಲ, ಮಹಾಭಾರತದಲ್ಲಿ ಅರ್ಜುನನ ಬಗ್ಗೆ ಹೇಳ್ತಾರೆ, ಅವನ ಲಕ್ಷ್ಯ ಬಹಳ ಏನಾಗಿತ್ತಂತಂದ್ರೆ ಅಚುಕವಾಗಿತ್ತು. ಅವನ ಲಕ್ಷ್ಯವಾಗಿ ಯಾವುದೇ ಒಂದು ಧನುರ್ಧರದ ಹೆಂಗಾದ ಅವನು ಧನುರ್ಧರ, ಹಂಗೆ ಸಾಧಾರಣ ರೀತಿಯಲ್ಲಿ ಧನುರ್ಧರ ಆಗಲಿಲ್ಲ. ಅವನು ಬಹಳ ಏಕಾಗ್ರತೆಯಿಂದ ಏಕಚಿತ್ತವಾಗಿ ಪ್ರಾಕ್ಟೀಸ್ ಮಾಡಿದವನು, ಬಹಳ ಅಭ್ಯಾಸ ಮಾಡಿದ. ಅವಾಗ ಅವನಿಗೇನು ಸಿಕ್ತು ಅಂತಂದರೆ ಆ ಒಂದು ಧನುರ್ಧರದಲ್ಲಿ ಅವನು ಮಹಾರಥವನ್ನು ಹಾಸಿಲ್ ಮಾಡ್ಕೊಂಡ ಅಂತ ಹೇಳ್ತಾರೆ. ಸೊ ಇಲ್ಲೂ ನಮ್ಮ ಜೀವನದಲ್ಲಿ, ನಿಜ ಜೀವನದಲ್ಲಿನೂ ಸಹ ನಾವು ನಮ್ಮ ಒಂದು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವು ಮಾಡಬೇಕಾದ್ರೂ ನಮ್ಮಲ್ಲಿ ಆ ಏಕಾಗ್ರತೆ ಬೇಕು, ನಮ್ಮಲ್ಲಿ ಅಭ್ಯಾಸ ಬೇಕು, ನಮ್ಮಲ್ಲಿ ನಾವು ನೋಡ್ಕೊಳ್ಬೇಕು. ಆವಾಗ ನಾವಲ್ಲಿ ಮುಟ್ಟಬಹುದು, ಗುರಿಯನ್ನು ಮುಟ್ಟಬಹುದು. ಅಂದರೆ ಒಂದಂದ್ರೆ ಇಲ್ಲಿ ತಾಳ್ಮೆ ಬಹಳ ಇಂಪಾರ್ಟೆಂಟು ಅಂತ. ಯಾಕಂದರೆ ಇವತ್ತು ಬಾಪೂಜಿಯವ್ರು ಸಹಿತ ಅಹಿಂಸಾ ಮಾರ್ಗದಲ್ಲಿ ಹೋಗಿ ಇವತ್ತು ಈ ಸ್ವಾತಂತ್ರ್ಯ ತಂದು ಕೊಡ್ಬೇಕಾದ್ರೆ ಅದು ಇಮಿಡಿಯೇಟಾಗಿ ಆಗಲಿಲ್ಲ, ತಕ್ಷಣ ಯಾವುದೂ ಆಗಲಿಲ್ಲ. ಬಹಳ ವರ್ಷ ಅವ್ರು ಅದಕ್ಕೆ ಪರಿಶ್ರಮ ಪಡಬೇಕಾಯಿತು. ಅದೇ ಥರ ಸ್ವಾಮಿ ವಿವೇಕಾನಂದರಾಗಲಿ ಅವರೆಲ್ಲ ಹೆಸರುವಾಸಿ ಆದರು. ಇವತ್ತು ನಮಗೆಲ್ಲ ಆದರ್ಶವಾದಿಗಳವರೆಲ್ಲರೂ ಇಷ್ಟೆಲ್ಲ ಆಗಬೇಕಾದ್ರೂ ಸಮಯ ತಗೊಳ್ತು. ಹಂಗೆ ಇವತ್ತಿನ ನಮ್ಮ ಯುವಕರು ಸಹಿತ ಪ್ರತಿಯೊಂದಕ್ಕೂ ಸಮಯ ಕೊಡಬೇಕು, ಜೊತೆಗೆ ತಾಳ್ಮೆನೂ ಇರಬೇಕು ಅಂತ ತಾವು ಹೇಳಿದ್ರಿ. ಆದರೆ ಇವಾಗ ಏನಾಗಿದೆ ಅಕ್ಕೋರೆ, ಇವತ್ತು ಅವನಷ್ಟು ತಾಳ್ಮೆಗೊಟ್ಟು ಅಷ್ಟು ತನ್ನ ಜೀವನಕ್ಕಾಗಿ ಅವನಷ್ಟೆಲ್ಲ ಸಮಯ ಕೊಟ್ಟು ಅವನು ಮುಂದೆ ಬರಬೇಕಾದ್ರು ಅಂದರೆ ಹಿಂದೆ ಒಂದು ಗ್ರೂಪ್ ಇರುತ್ತೆ, ಅವನದೇ ಆದ ಫ್ರೆಂಡ್ಸ್ಗಳು. ಅಂದರೆ ಇವನೊಬ್ಬನ ದಿಕ್ಕು ಈ ಕಡೆ ಹೋಯ್ತು ಅಂದರೆ ಅವ್ರ ದಿಕ್ಕೆಲ್ಲ ಇವನ ಜೊತೆ ಬರಬೇಕಲ್ಲ. ಅದಕ್ಕೆ ಸಂಘ ದೋಷನೂ ಹೇಳ್ಬೋದು, ಫ್ರೆಂಡ್ಶಿಪ್ ಯಾವ ಥರ ಇರುತ್ತೆ ಅದು ಹೇಳ್ಬೋದು. ಅದಕ್ಕೆ ಅವನು ಇಷ್ಟೆಲ್ಲ ಸಂಘ ದೋಷದಿಂದನೂ ಅವನು ಮುಂದೆ ಬಂದು ಹೋಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ತಮಗೆ ಹೆಂಗೆ ಅನ್ಸುತ್ತೆ ಅದು? ಅಂದರೆ ಇವತ್ತಿನ ಒಂದು ಯುವಕರ ಸಂಘಟನೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ಕೆಲವರು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ರು ಅಂತಂದ್ರೂ ಅವ್ರು ಇನ್ನೊಬ್ಬರು ಯುವಕರು ಏನು ಮಾಡ್ತಾ ಇದ್ದಾರೆ, ಅವನನ್ನು ದಿಗ್ಭ್ರಮಿತವಾಗಿ ಮಾಡ್ತಾ ಇದ್ದಾರೆ. ಅವನ ಮಾರ್ಗವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನ ಮಾರ್ಗದಿಂದ ಇದಾಗಬೇಕು, ಚಂಚಲ ಆಗಬೇಕು, ಅಥವಾ ಮಾರ್ಗದಿಂದ ಬಿಟ್ಟು ಬೇರೆ ಮಾರ್ಗನ್ನೇ ಹಿಡಬೇಕನ್ನುವಂಥ ಇವತ್ತಿನ ಯುವಕರಲ್ಲಿ ಆ ಮನೋಭಾವನೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಯುವಕರಲ್ಲಿ. ಆದರೆ ಇದನ್ನು ನಾವೇನು ಮಾಡ್ಕೊಳ್ಬೇಕಾಗಿದೆ ಅಂತಂದರೆ, ಆ ಯುವಕನಲ್ಲೇ ಅದು ಆತ್ಮವಿಶ್ವಾಸ ಇರಬೇಕು. ನಾನು ದಿಟ್ಟ ಹಾದಿ ಅಂದರೆ ನಾನು ಏನು ಮಾರ್ಗವನ್ನು ತೊಗೊಂಡಿದ್ದೀನಿ ಅದು ಮಾರ್ಗ ಸರಿಯಾಗಿದೆ, ಈ ಮಾರ್ಗದಲ್ಲಿ ಎಷ್ಟೋ ಅಡೆತಡೆಗಳು ಬಂದ್ರೂ, ಸಂಘ ದೋಷ ಬಂದ್ರೂ ಅದನ್ನು ನಾನು ಪಾರು ಮಾಡಿ ಅಲ್ಲಿ ನಾನು ಮುಟ್ಟಬೇಕು ಅನ್ನುವಂಥ ಛಲ ಅವನಲ್ಲಿ ಬೇಕು. ಆ ಛಲ ಇದ್ದಾಗ ಅವನೇನು ಮಾಡ್ತಾನಂತಂದರೆ ಅವನಲ್ಲಿ ಅಷ್ಟು ಶಕ್ತಿ ಇರ್ತದಲ್ಲ, ಆ ಆತ್ಮವಿಶ್ವಾಸ ಅವನಲ್ಲಿ ಇತ್ತಂದ್ರೆ ನಾನು ಮಾಡಿ ತೋರಿಸ್ತೀನಿ. ನನ್ನ ಎಷ್ಟೋ ಮಾರ್ಗದಿಂದ ನನ್ನ ವಿಚಲಿತ ಮಾಡೋರು ಎಷ್ಟೋ ಜನ ಬಂದ್ರೂ ಸಹ ಆ ಮಾರ್ಗ ನಾನು ಬಿಡೋದಿಲ್ಲ, ನನ್ನ ಮಾರ್ಗ ಸರಿಯಾಗಿದೆ ಅನ್ನುವಂತಹ ಮನೋಭಾವನೆ ಅವನಲ್ಲಿ ಸರಿಯಾಗಿ ಮೂಡಿತ್ತು ಅಂತಂದರೆ ಆ ಒಂದು ಸಂಘದವರನ್ನು ಸಹ ತನ್ನ ಜೊತೆಗೇ ಕರ್ಕೊಂಡು ಹೋಗ್ಬೋದು, ಅವರನ್ನು ಪರಿವರ್ತನೆ ಮಾಡಬಹುದು. ಯಾಕಂದರೆ ಅವನಲ್ಲಿ ಆ ಆತ್ಮವಿಶ್ವಾಸ ಇರಬೇಕಷ್ಟೆ. ಈಗ ಮಹಾತ್ಮ ಬುದ್ಧಂದನೇ ನೀವು ಉದಾಹರಣೆ ನಾವೆಲ್ಲ ಕೊಡ್ತೀವಿ. ಈಗ ಯಾವ ರೀತಿ ಭಯಂಕರ ಹುಂಕಾರ ಆದಂಥ ಅಂಗುಲಿಮಾಲನ್ನು ಮಹಾತ್ಮ ಬುದ್ಧನವರು ಅವ್ರೇನು ಮಾಡಿದ್ರು ಅಂತಂದರೆ ತಮ್ಮ ಒಂದು ಆತ್ಮಿಕ ಶಕ್ತಿ ಶಾಂತಿಯಿಂದ ಆ ಭಯಂಕರವಾದಂತಹ ಕ್ರೂರ ವ್ಯಕ್ತಿಯನ್ನು ಸಹ ಅವ್ರೇನು ಮಾಡಿಬಿಟ್ರು, ಪರಿವರ್ತನೆ ಮಾಡಿದರು. ಆ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದೆ. ಮತ್ತು ವಾಸ್ತವಿಕವಾಗಿ ಎಲ್ಲರೂ ಕೆಟ್ಟವರು ಇರೋದಿಲ್ಲ. ಹೌದು, ಯಾರು ಕೆಟ್ಟವರು ಇರೋದಿಲ್ಲ. ಹೌದು. ಆದರೆ ಸ್ವಲ್ಪ ಸಮಯಕ್ಕಾಗಿ ಅವ್ರೇನಾಗ್ಬಿಟ್ಟಿದ್ದಾರೆ ಅಂತಂದರೆ ದಿಗ್ಭ್ರಮಿತರಾಗ್ಬಿಟ್ಟಿದ್ದಾರೆ ಅವರು.
ಇದೊಂದು ಆಕರ್ಷಣೆ ಜಗತ್ತು. ಈ ಆಕರ್ಷಣೆ ಜಗತ್ತಲ್ಲಿ ತಾವು ಈ ವಯಸ್ಸಲ್ಲಿ ಹೋಗ್ಬಾರ್ದು, ಆದ್ರೆ ಈ ವಯಸ್ಸು ಒಂದು ಚಂಚಲ ಮನಸ್ಸಿನ ವಯಸ್ಸಿದು. ಆ ಸೆಳೆತಕ್ಕೆ ಅವ್ರು ಬಲಿ ಆಗಿರ್ತಾರೆ ಅಷ್ಟೇ, ಆದ್ರೆ ಒರಿಜಿನಲ್ ಇದು ಅವ್ರದ್ದು ಅಲ್ಲ. ಭಲೆ ನಾವು ಇವತ್ತಿನ ಒಂದು ಸಂಘ ದೋಷದಲ್ಲಿ ಟೆಂಪ್ರರಿ ಅವ್ರನ್ನಾಗಿರ್ಬೋದು, ಯಾವುದೇ ಸಂಘ ದೋಷದಲ್ಲಿ ಬಂದು ಚಂಚಲವಾಗಿರ್ಬೋದು, ಅಥವಾ ಅನೇಕ ಒಂದು ಈ ಕೆಟ್ಟ ಕರ್ಮಗಳನ್ನ ಮಾಡ್ತಾ ಇರ್ಬೋದು. ಆದ್ರೂ ಸಹ ಅವರ ಮೂಲ ಸ್ವಭಾವ ಏನಾಗಿದೆ ಅಂತಂದ್ರೆ ಅವರಲ್ಲಿ ಶಾಂತಿನೂ ಇದೆ, ಪ್ರೀತಿನೂ ಇದೆ, ಎಲ್ಲನೂ ಇದೆ, ಹರಿತನೂ ಇದೆ, ಅವರಲ್ಲಿ ಮಾಡುವಂತ ಶಕ್ತಿನೂ ಇದೆ. ಆದ್ರೆ ಸ್ವಲ್ಪ ಸಮಯದವರೆಗೆ ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಆ ಸಂಘದ ರಂಗಿನಲ್ಲಿ ಅವ್ರೇನಾಗ್ಬಿಟ್ಟಿದ್ದಾರೆ, ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಅದಕ್ಕಾಗಿ ಆ ಸಂಘದ ರಂಗದಲ್ಲಿ ಅದೇನ್ ಪರ್ಮನೆಂಟ್ ಅಲ್ಲ, ಇದರಿಂದ ನಾನು ಮುಕ್ತ ಆಗೋದು ಕಷ್ಟ ಅಂತಾನೂ ಅಲ್ಲ. ಮುಕ್ತರಾಗಬೇಕಾಗಿದೆ. ಮುಕ್ತರಾಗಬೇಕಾದ್ರೂ ತನ್ನಲ್ಲಿ ನಾ ಮಾಡುವಂತ ನಾನು ಇವ್ರು ಕರ್ಕೊಂಡೇ ಹೋಗ್ಬೇಕು, ಇವ್ರ ಜೊತೆಗೇನೆ ಅಂದ್ರೆ ಲೀಡರ್ಶಿಪ್ ಗುಣನೂ ಅವರಲ್ಲಿ ಬಂದ್ಬಿಡುತ್ತೆ. ಹೌದು, ಆತ್ಮವಿಶ್ವಾಸ ಇದ್ದಾಗ ಲೀಡರ್ಶಿಪ್ ಗುಣನೂ ಬಂದ್ಬಿಡುತ್ತೆ, ಅವರಲ್ಲಿ ಬಂದ್ಬಿಡುತ್ತೆ. ಅದಕ್ಕಾಗಿ ಆ ಗುಣ ಏನ್ ಮಾಡುತ್ತೆ ಅಂತಂದ್ರೆ ಅವರನ್ನ ಮುಂದುವರ್ಸುತ್ತೆ. ಅಕ್ಕೋರೆ, ಇವಾಗ ಈ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದ್ಸಲ ನಿರಾಶೆ ಅಂತೂ ಕಟ್ಟಿಟ್ಬಿಡ್ತೀನಿ, ಆದ್ರೆ ಅದನ್ನು ಇವತ್ತು ನಾವು ಎದುರಿಸಬೇಕಾಗತ್ತೆ. ಅದು ಯಾವ ತರ ಅಂತ ಹೇಳ್ತೀರಾ? ಇವತ್ತಿನ ಒಂದು 21ನೇ ಶತಮಾನದಲ್ಲಿ ಅಥವಾ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಇವತ್ತಿನ ಇದು ಏನಾಗ್ಬಿಟ್ಟಿದೆ ಅಂತ ದೊಡ್ಡ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಇವತ್ತಿನ ಯುವಕರಲ್ಲಿ. ಏನು ಯುವಕರು ಆಶಾವಾದಿಗಳಾಗಬೇಕಾಗಿತ್ತು, ಯುವ ಶಬ್ದದಲ್ಲೇ ಆಶಾವಾದಿ ತುಂಬಿದೆ. ಆದ್ರೆ ಇವತ್ತಿನ ಯುವಕರೇನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಹೆಚ್ಚಿನ ಮಟ್ಟಿಗೆ ಎಲ್ಲ ಅಂದ್ರೆ ಪೇರೆಂಟ್ಸ್ಗಳು ಕೆಲವೊಂದ್ ಕಡೆ ಬಂದಿರ್ತಾರೆ, ಬಂದವ್ರು ಹೇಳ್ತಾರೆ ನಮ್ಮಲ್ಲಿ ಏನಾಗ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಯುವಕರಾಗ್ಲಿ ಅಥವಾ ನಮ್ಮ ಹುಡುಗ ಆಗ್ಲಿ, ನಮ್ಮ ಹುಡುಗಿಯರು ಏನಾಗ್ತಾ ಇದ್ದಾರೆ ಅಂತಂದ್ರೆ ಹೆಚ್ಚಿನ ಮಟ್ಟಿಗೆ ನಿರಾಶಾವಾದಿಗಳಾಗ್ತಾ ಇದ್ದಾರೆ. ಅವ್ರು ತಮ್ಮ ಅಂದ್ರೆ ಆಶಾ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇದು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ಟಿವಲ್ಲ, ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ಟಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಂಗೆ ಸಿಗೋದಿಲ್ಲ, ನಾನು ಎಷ್ಟು ಮಾಡಿದ ಪ್ರಯತ್ನ ಪಟ್ಟರು ನನಗೆ ಸಿಗೋದಿಲ್ಲ ಅಂದ್ರೆ ಬೇಗನೆ ತಮ್ಮ ಒಂದು ಅವ್ರ ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾರೆ. ಆದರೆ ತಾಳ್ಮೆ ಇಟ್ಟು, ಈಗ ಉದಾಹರಣೆಗಾಗಿ ಒಂದು ಹಳ್ಳ ಹರಿತಾ ಇದೆ, ಹಳ್ಳದಲ್ಲಿರುವಂತಹ ಸುಂದರವಾದಂತಹ ಗೋಲಾಕಾರದ ನೀವು ಕಲ್ಲುಗಳನ್ನು ನೋಡಿರಬಹುದು. ರೌಂಡ್ ಆಗಿ ಒಂದೇ ದಿನದಲ್ಲಿ ಆ ಶೇಪ್ ಬರೋದಿಲ್ಲ. ಆ ಶೇಪ್ ಬರಬೇಕಾದ್ರೂ ಸಹ ಎಷ್ಟೋ ವರ್ಷಗಳ ಆದ ನಂತರ ಆ ಗೋಲ್ ಶೇಪ್ ಬರುತ್ತೆ. ಸೊ ಇವತ್ತಿನ ಒಂದು ನಾವು ನಮ್ಮ ಜೀವನದಲ್ಲಿ ಅಲೆಗಳ ಪೆಟ್ಟು ತಿಂದು ಅಂದ್ರೆ ಅವ್ರಿಗೆ ಎಷ್ಟು ಸಂಘರ್ಷ ಮಾಡ್ಬೇಕು ನಾವು ಜೀವನದಲ್ಲಿ, ಇದೇ ನಮ್ಮ ಜೀವನ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡು ಆ ಸಂಘರ್ಷ ಏನ್ ಮಾಡ್ಕೊಂಡ್ಬಿಡ್ತಾರಲ್ಲ ಅದಾಗಿದೆ. ಆದ್ರೆ ಸಂಘರ್ಷದಿಂದಲೇ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಕಲ್ಲು ಗೋಲ್ ಶೇಪ್ ಬಂದಿದೆ ಅದಕ್ಕೆ. ನಮ್ಮ ಜೀವನದಲ್ಲಿ ಇದಕ್ಕೆ ನಾವು ನಿರಾಶೆಯನ್ನ ಕೊಡಬಾರ್ದು, ಅಂದ್ರೆ ಯಾವುದೇ ಅವಕಾಶ ಕೊಡಬಾರ್ದು, ಅದಕ್ಕೆ ನಿರಾಶೆಗೆ ಅವಕಾಶ ಕೊಡಬಾರ್ದು. ನಾವು ಏನ್ ಮಾರ್ಗವನ್ನ ನಾವು ತಗೊಂಡಿದೀವಲ್ಲ, ನಾವು ಆ ಕಡೆ ಈ ಕಡೆ ನಮ್ಮ ಲಕ್ಷ್ಯ ಹೋಗ್ಲಾರ್ದೆ ನಾವು ಏನ್ ಮಾರ್ಗದನ್ನು ಹಿಡ್ಕೊಂಡು ಹೋಗ್ತಾ ಇದೀವಿ ಆ ಮಾರ್ಗದಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ಹೋಗ್ಲೇಬೇಕು. ಅದಕ್ಕೆ ಎಷ್ಟೋ ವಿಘ್ನಗಳಾಗ್ಲಿ, ಎಷ್ಟೋ ಪರಿಸ್ಥಿತಿಗಳಾಗ್ಲಿ ಬಂದ್ರೂ ಅದನ್ನ ನಾವು ಬಿಡಬಾರ್ದು, ನಾವು ಮಾಡ್ಲೇಬೇಕು ಅದನ್ನ ನಾವು. ಅದೇ ತಾವ್ ಹೇಳ್ದಾಗ ನನಗೂ ಅನಿಸ್ತಕೋರೆ, ಒಬ್ಬ ಈ ತರ ನಿರಾಶೆ ಆಗಿ ಮಲ್ಕೊಂಡಿದ್ನಂತೆ. ಆಮೇಲೆ ಗೋಡೆ ಮೇಲೆ ಒಂದು ಕರಿ ಇರುವೆ, ದಪ್ಪಿರುವೆ ಹೋಗ್ತಾ ಇತ್ತಂತೆ. ಸ್ವಲ್ಪ ಮೇಲ್ ಹೋಗೋದು ಬೀಳೋದು, ಜಾರಿ ಬೀಳೋದು, ಸ್ವಲ್ಪ ಮೇಲ್ ಹೋಗೋದು ಬೀಳೋದು. ಅದು ನಾವು ನೋಡ್ತಾ ಇದ್ನಂತೆ, ಅದು ಹೋಗೋದು ಹತ್ತೋದು ಬೀಳೋದು. ಆಮೇಲೆ ಅವ್ನು ನಿದ್ದೆ ಬಂದ್ಬಿಡ್ತಂತೆ, ನಿದ್ದೆ ಮಾಡಿದ್ನಂತೆ. ಆಮೇಲೆ ನಿದ್ದೆ ಆಗಿ ಕಣ್ ತೆಗೆದು ನೋಡಿದಾಗ ಆ ಕರಿ ಇರುವೆ ಪೂರ್ತಿ ಮೇಲ್ ಹೋಗಿತ್ತಂತೆ. ಅಂದ್ರೆ ಅದು ತನ್ನ ಪ್ರಯತ್ನನ ಬಿಡ್ಲಿಲ್ಲ, ಕೆಳಗಡೆ ಬಿದ್ದೆ ಅಂತ ಪ್ರಯತ್ನ ಬಿಡ್ಲಿಲ್ಲ. ಯುವಕನಲ್ಲಿ ಇದೇ ಒಂದೇನ್ ಕಮಿತನ ಆಗ್ಬಿಟ್ಟಿದೆ, ಕಮ್ಜೋರಿತನ ಅವನಲ್ಲಿ ಹೇಳ್ಬೋದು ನಾವು. ಇದು ಯಾಕಂದ್ರೆ ಅವನು ಪ್ರಯತ್ನ ಪಡಬೇಕು, ಅದ್ರ ಪ್ರಯತ್ನವನ್ನ ಪಡ್ತಾ ಇಲ್ಲ ಅವನು. ಅಂದ್ರೆ ಸಫಲತೆಗೆ ಮೂಲ ಮಂತ್ರ ಏನಾಗಿದೆ? ಪ್ರಯತ್ನ ಪಟ್ಟಾಗ, ತನ್ನಲ್ಲಿ ವಿಶ್ವಾಸ ಇಟ್ಟಾಗ, ತಾಳ್ಮೆ ಇಟ್ಟಾಗ ಅವನು ಜೀವನದಲ್ಲಿ ಸಾಧನೆಯನ್ನ ಮುಟ್ಟಬಹುದು. ಆದ್ರೆ ಇವೆಲ್ಲ ಮುಟ್ತಾನೆ ಇಲ್ಲಲ್ಲ. ಅವ್ನು ಬೇಗನೆ ಏನ್ ಮಾಡ್ಬೇಕಂತಂದ್ರೆ ನನಗೆಲ್ಲ ಸಿಗ್ಬೇಕು, ನನಗೆ ಇವತ್ತನೇ ಸಿಗಬೇಕು, ನನಗೆ ಇದೇ ರೀತಿ ಆಗ್ಬೇಕು, ಕೆಲವೊಂದು ಇಚ್ಛೆ ಆಕಾಂಕ್ಷೆಗಳು ನನಗೆ ಇದೇ ರೀತಿ ಆಗ್ಬೇಕು ಅನ್ನುವಂಥ ಒಂದು ಧೋರಣೆ ಅವನಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಯಾವುದೇ ಒಂದು ಮಹಾನ್ ಪುರುಷ ಅಥವಾ ಯಾವುದೇ ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ಅವನು ಹಾಗೆ ಸಾಧಾರಣ ರೀತಿಯಲ್ಲಿ ನಡ್ಕೊಂಡು ಹೋಗಿಲ್ಲ. ಅವನು ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಅವನು ತಗೊಂಡು ಹೋಗಿ ಅಂದ್ರೆ ಅದನ್ನ ಸಹಿಸೇನೆ ಅವನೇನಾಗ್ಬಿಟ್ಟಿದ್ದಾನೆ, ದೊಡ್ಡ ಒಂದು ಸಾಧನೆಯನ್ನ ಮಾಡಿದ್ದಾನೆ. ಈಗ ಒಂದು ಶಿಲೆ ತಯಾರಾಗಬೇಕಾದ್ರೂ ಸಹ, ಒಂದು ಶಿಲ್ಪ ತಯಾರಾಗಬೇಕಾದ್ರೂ ಹೇಳ್ತಾರೆ 1000 ಉಳಿ ಏಟಿಗೆ ಒಂದು ಶಿಲ್ಪ ತಯಾರಾಗುತ್ತೆ ಅಂತ ಹೇಳುತ್ತೆ. ಒಂದು ವಿಚಾರ ಮಾಡ್ರಿ, ಒಂದು ಸಾಧಾರಣ ಒಂದು ಮೂರ್ತಿ ತಯಾರಾಗಬೇಕಾದ್ರೂ ಸಹ ಎಷ್ಟು ಪೆಟ್ಟುಗಳನ್ನ ತಿನ್ಬೇಕಾಗುತ್ತೆ.
ಹಾಗೆ ನಮ್ಮ ಜೀವನದಲ್ಲೂ ಸಹ ಇವು ಪೆಟ್ಟುಗಳನ್ನು ತಿಂದನೇ ಶಿಲ್ಪಿ ಆಗ್ಬೇಕಂತಂದ್ರೆ ಅನೇಕ ಪರಿಸ್ಥಿತಿಗಳು ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ಬಂದೇ ಬರ್ತಾವೆ. ಆ ಪರಿಸ್ಥಿತಿಗಳನ್ನಾಗಿ ತಗೊಳ್ಳದೆ ನಾವು ಪರೀಕ್ಷೆಗಳನ್ನಾಗಿ ತಗೊಂಡಾಗ ನಾವು ಪಾಸ್ ಮಾಡುವಂಥ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ನಾನು ಪಾಸ್ ಆಗಬೇಕು, ನಾನು ಪಾಸ್ ಮಾಡ್ಕೊಳ್ಬೇಕು ಅನ್ನೋಂಥ ಖುಷಿ ಬರ್ತದೆ, ಅವ್ನು ಪಾಸ್ ಆಗ್ತಾನೆ. ಅಂದರೆ ತನ್ನಲ್ಲೇ ಅವೆಲ್ಲ ಶಕ್ತಿ ಹುದುಗಿದೆ, ಆದರೆ ಆ ಶಕ್ತಿಗಳನ್ನು ಇವತ್ತಿನ ಯುವಕ ಏನಾಗ್ಬಿಟ್ಟಿದ್ದಾನೆ, ಮರ್ತು ಬಿಟ್ಟಿದ್ದಾನೆ. ಮರ್ತ ಕಾರಣ ಅವನು ನಿರಾಶಾವಾದಿ ಆಗ್ತಾ ಇದ್ದಾನೆ. ಇದು ಇವತ್ತಿನ ಒಂದು ಯುವಕರಿಗೆ ದೊಡ್ಡದಾದಂಥ ಒಂದು ಪಿಡುಗು ಹತ್ತಿಬಿಟ್ಟಿದೆ. ಇದನ್ನು ನಾವು ಅದರಿಂದ ಆ ರೋಗದಿಂದ ಇವತ್ತಿನ ಯುವಕರಿಗೆ ಮುಕ್ತ ಮಾಡಬೇಕು. ಜಾಗೃತಿ ಅವಶ್ಯಕತೆ ಇವತ್ತಿನ ಸಮಯದಲ್ಲಿ ಎಲ್ಲರಿಗೂ ಇದೆ. ಅದು ಪೇರೆಂಟ್ಸ್ ಮಾಡಬಹುದು, ಅಥವಾ ಶಾಲಾ ಕಾಲೇಜಿನಲ್ಲಿನೂ ಸಹ ಅದನ್ನು ಜಾಗೃತಿಯನ್ನು ಮಾಡಬಹುದು. ಅದರಿಂದ ಎಷ್ಟೋ ಯುವಕರು ಏನಾಗ್ತಾ ಇದ್ದಾರೆ ಅಂದರೆ ತಪ್ಪು ದಾರಿಯಿಂದ ಒಂದು ಒಳ್ಳೆ ಮಾರ್ಗಕ್ಕೆ ಅವ್ರು ಹೋಗಿ ನಾವು ಒಂದು ಒಳ್ಳೆ ಮಾರ್ಗದಿಂದ ದೇಶವನ್ನ ಅಥವಾ ಸಮಾಜವನ್ನ ಚೆನ್ನಾಗಿ ನಿರೂಪಣೆ ಮಾಡಬಹುದು. ಇವಾಗ ಪೇರೆಂಟ್ಸ್ ಅಂದಿದ್ಕೆ ನನಗೆ ಏನ್ ನೆನಪಾಯ್ತು ಅಂದ್ರೆ, ಇವತ್ತು ನಾನು ಸಹಿತ ಒಬ್ಳು ತಾಯಿನೇ. ಆದ್ರೆ ನನ್ಗೆ ಏನ್ ಅನ್ಸತ್ತೆ ಅಂತಂದ್ರೆ, ಇವಾಗ ಹಿಂದಿನ ಕಾಲದಲ್ಲಿ 8-10 ಜನ ಮಕ್ಳು ಇರ್ತಾ ಇದ್ರು. ಅವಾಗ ಯಾರನ್ನಂತ ನೋಡ್ತಾರೆ, ಅವ್ರ ತಾಯಿ ತಂದೆ ಅವ್ರನ್ನ ಫ್ರೀ ಆಗಿ ಬಿಟ್ಬಿಡ್ತಾ ಇದ್ರು. ಅವು ಬೀಳ್ತವೆ, ಹೇಳ್ತವೆ, ಪೆಟ್ಟು ತಿಂತಾವೆ, ಹಂಗೆ ಮತ್ತೆ ಹೇಳ್ತವೆ, ಬೀಳ್ತವೆ, ಪೆಟ್ಟು ತಿಂತಾವೆ. ಹಂಗೆ ಅವರು ಅವಕ್ಕೆ ಪೆಟ್ಟು ತಿಂದು 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 ಏಳು ಬೀಳು ಎಲ್ಲ ಅವಕ್ಕೆ ಅನುಭವ ಆಗ್ಬಿಡ್ತಿತ್ತು. ಹಂಗೆ ಅವ್ರ ಜೀವನದಲ್ಲಿ ಬೆಳೀತಿತ್ತು. ಯಾವ ಪೆಟ್ಟಿಗೂ ಅವ್ರು ಹೆದರ್ತಾ ಇರ್ಲಿಲ್ಲ. ಪೆಟ್ಟು ತಿನ್ನೋದು, ಹೇಳೋದು, ಬೀಳೋದು, ಮತ್ತೆ ಅದೇ ಅವ್ರು ರೂಢಿ ಆಗಿತ್ತು. ಹಿಂಗಾಗಿ ಅವಾಗಿನವ್ರಿಗೆ ಏನಾದ್ರು ಕಷ್ಟ ಅನ್ನಿಸ್ತಾ ಇರ್ಲಿಲ್ಲ, ಕೊಡ್ತಾ ಇರ್ಲಿಲ್ಲ. ಅಲ್ಲ, ಇವಾಗ ಏನಾಗಿದೆ ಅಂತಂದ್ರೆ ಒಬ್ರೇ ಇಬ್ರೇ ಮಕ್ಳು ಇರೋದ್ರಿಂದ ನಾವು ಆಚೆ ಬಿಡೋದನೇ ಇಲ್ಲ ಮಕ್ಕಳನ್ನ. ಎಲ್ಲಿ ಬೀಳ್ತಾವೋ, ಎಲ್ಲಿ ಹೇಳ್ತಾವೋ ಬೀಳ್ತಾವ. ಹಿಂಗಾಗಿ ನಾಜೂಕಾಗಿ ನಾವ್ ಎಷ್ಟು ಇಟ್ಕೋತೀವಿ ಅಷ್ಟು ಅವು ಕಮ್ಜೋರಾಗಿ ಮಕ್ಕಳು. ಅದಕ್ಕೆ ಪಾಪ ಇವತ್ತಿನ ಯುವಕರು ಸಹಿತ ಅವ್ರದ್ದು ನಾವು ತಪ್ಪಂತ ಹೇಳೋದಿಲ್ಲ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಜಾಸ್ತಿ ಅವಕ್ಕೆ ಪೆಟ್ಟು ತಿನ್ನಕ್ಕೆ ನಾವು ಬಿಟ್ಟಿಲ್ಲ. ಅದಕ್ಕೆ ಸ್ವಲ್ಪ ಅವು ನಾಜೂಕು. ಯಾವುದೇ ಒಂದು ಕಷ್ಟಗಳು ಬಂದವು, ವಿಘ್ನಗಳು ಬಂದವು, ಪರಿಸ್ಥಿತಿಗಳು ಬಂದವು ನಮ್ಮ ಜೀವನದಲ್ಲಿ ಅಂದ್ರೆ ಅದಕ್ಕೆ ಅವ್ರು ಸ್ವಲ್ಪ ಮುದುಡ್ಕೊಳ್ತಾ ಇದ್ದಾರೆ ಅಂತಾನು ನಾವು ಹೇಳ್ಬೋದು. ಅದೇ ನೋಡಿ, ನಿಮ್ಗೆ ಹೇಳಿದ್ದೆಲ್ಲ ನನ್ನ ಫಸ್ಟ್ ಪ್ರಕೃತಿ ಕಡೆಗೂ ನಂಗೆ ಗಮನ ಕೊಡಬೇಕು ಅಂತ ಹೇಳಿ. ಸೊ ಅದಕ್ಕಾಗಿ ನೋಡ್ತೀರಿ, ಒಂದು ಪಕ್ಷಿನೂ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಮರಿಗಳಿಗೆ ಅದು ಗೂಡು ಕಟ್ಟಬೇಕಾದ್ರೆ ಅದರಲ್ಲಿ ಸ್ವಲ್ಪ ಗ್ಲಾಸು ಅಥವಾ ಕಾಜಿನ ಒಂದು ಅವು ಚೂರುಗಳನ್ನ ಅದರಲ್ಲಿ ಹಾಕುತ್ತೆ, ಅಥವಾ ಮುಳ್ಳುಗಳನ್ನ ಅದರಲ್ಲಿ ಇಡುತ್ತೆ. ಯಾಕೆ ಇಡುತ್ತೆ ಅಂತಂದ್ರೆ ಅದರಲ್ಲಿ ಆ ಮಕ್ಕಳು ಏನಾಗ್ಬೇಕಂತಂದ್ರೆ ಅಲ್ಲಿ ಅವು ಮೆತ್ತಗೆ ಹಾಸಿಗೆಯಲ್ಲಿ ಇದ್ರೆ ಏನಾಗುತ್ತೆ, ತಾಯಿ ಅದಕ್ಕೆ ಆಹಾರವನ್ನು ಕೊಡ್ತಾಳೆ. ಆದ್ರೆ ಚುಚ್ಚಿದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ನೋವಾಗುತ್ತೆ. ನೋವಾದಾಗ ತನ್ನ ರೆಕ್ಕೆಗಳನ್ನ ಏನ್ ಮಾಡ್ಕೊಳ್ತದಂತಂದ್ರೆ, ಕಮ್ಜೋರಾದಂಥ ಮೃದುವಾದಂತಹ ರೆಕ್ಕೆಗಳಿಗೆ ಹಾರಬೇಕನ್ನುವಂಥ ಬಲ ಬೇಕಲ್ಲ. ಸೊ ಅದಕ್ಕಾಗಿ ಅದೇನು ಮಾಡ್ತದೆ ಅಂತಂದರೆ ಅಲ್ಲಿ ಅದು ಪಕ್ಷಿನೂ ಸಹ ತನ್ನ ಮಕ್ಕಳಿಗೆ ಸ್ಟ್ರಾಂಗ್ ಮಾಡಬೇಕು. ಅದಕ್ಕಾಗಿ ಅಲ್ಲಿ ಕಾಜಿನ ಚೂರುಗಳನ್ನಾಗಲಿ ಅಥವಾ ಕೆಲವೊಂದು ವಸ್ತುಗಳನ್ನು ಅದರಲ್ಲಿ ಇಟ್ಟಾಗ ಅದು ಚುಚ್ಚಿದಾಗ ಏನಾಗ್ತದೆ ಅಂದ್ರೆ ಪಕ್ಷಿಗಳಿಗೆ, ಸಣ್ಣ ಮರಿಗಳಿಗೆ ಏನಾಗ್ತದೆ ಅಂದ್ರೆ ನಾವು ಹಾರು ಹೋಗ್ಬೇಕು ಅನ್ನುವಂಥ ಒಂದು ಒಳಗಡೆ ಒಂದು ಬಲ ಬರ್ತದೆ ಅದಕ್ಕೆ. ಆವಾಗ ಅವು ಏನಾಗ್ತಾವ ಅಂತಂದ್ರೆ ರೆಕ್ಕೆಗಳಲ್ಲಿ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಅವು ಹಾರು ಹೋಗ್ತಾವೆ. ವಿಚಾರ ಮಾಡಬೇಕಲ್ಲ. ಆದರೆ ಇವತ್ತಿನ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಮಗ ಇರ್ಬೋದು ಅಥವಾ ಒಬ್ಬ ಮಗಳಿರ್ಬೋದು, ಅದಕ್ಕಾಗಿ ಆ ಮಕ್ಕಳಿಗೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆಲ್ಲ ಕುಂತಲ್ಲೇ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಈ ಸೌಲಭ್ಯಗಳಿಂದ ಆ ಮಕ್ಕಳಲ್ಲಿ ಏನು ಶಕ್ತಿ ಇರಬೇಕಾಗಿತ್ತು ಅದು ಹೋಗಿ ಆ ಶಕ್ತಿ ಕಡಿಮೆ ಆಗಿ ನಿಶಕ್ತರಾಗಿ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ತನ್ನೆಲ್ಲ ಶಕ್ತಿಗಳನ್ನು ಮರಿತಾ ಇದ್ದಾರೆ. ಅದಕ್ಕೆ ಜೀವನದಲ್ಲಿ ಸಂಘರ್ಷನೂ ಬೇಕು ಅಂತ ಹೇಳ್ತಾರೆ. ಸಂಘರ್ಷದಿಂದಲೇ ವ್ಯಕ್ತಿಯ ಒಂದು ನಿಖರತೆ ಬರ್ತದೆ. ಅದಕ್ಕಾಗಿ ಒಂದು ವಜ್ರನು ಚೆನ್ನಾಗಿ ಹೊಳೆಬೇಕಾತಂತಂದ್ರೆ ಅದು ಸಂಘರ್ಷ ಮಾಡಬೇಕು. ಅದನ್ನು ಏನು ಮಾಡ್ಬೇಕಂತಂದ್ರೆ ಕಟ್ ಮಾಡಬೇಕು ನಾವು. ಆವಾಗ ಅದರಲ್ಲಿ ಏನಾಗುತ್ತೆ, ಹೊಳಪು ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲೂ ನಾವು ವ್ಯಕ್ತಿತ್ವ ಒಂದು ಇವತ್ತಿನ ಯುವಕರ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕಾದ್ರೂ ನಮ್ಮಲ್ಲಿ ಕೆಲವೊಂದು ಎಲ್ಲ ಪರಿಸ್ಥಿತಿಗಳನ್ನು ನಾವು ಸಹಿಸಿಕೊಂಡಾಗನೇ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಿಖರತೆ, ಪ್ರಕಾಶ ಅನ್ನೋದು ಬರುತ್ತೆ. ಇದು ಮೇನು. ಅಂದ್ರೆ ವ್ಯಕ್ತಿತ್ವದಲ್ಲಿ ನಿಖರತೆ ಮತ್ತೆ ಪ್ರಕಾಶತೆ ಬರೋದು ಮೇನು. ಯಾಕಂದ್ರೆ ಎಲ್ಲಾರು ಜೀವನನ ರೂಪಿಸ್ಕೋತಾರೆ, ಆದ್ರೆ ಆ ರೂಪಿಸ್ಕೊಂಡ ಜೀವನದಲ್ಲಿ ಒಂದು ನಿಖರತೆ ಮತ್ತೆ ಒಂದು ಪ್ರಕಾಶ ಏನ್ ಹೇಳಿದ್ರಲ್ಲ, ಇದು ಮೇನ್ ಅಲ್ವಾ ಅಕ್ಕೋರು? ಹಾಗಾದ್ರೆ ತಾವು ಇವಾಗ ಪ್ರಕಾಶತೆ, ನಿಖರತೆ ಅನ್ನೋ ಒಂದು ಒಳ್ಳೆ ವರ್ಡ್ ಯೂಸ್ ಮಾಡಿದ್ರೆ ಅಕ್ಕೋರು, ಅದನ್ನ ಇವಾಗ ಏನು ಬಾಲ್ಯದಲ್ಲೇ ತಗೋಬೇಕು ಅಂತೀರೋ ಅವ್ರಿಗೆ, ಅಥವಾ ಯೌವನದಲ್ಲಿ ಸಹಿತ ಅದನ್ನ ನಾವು ತಗೊಳ್ಬಹುದು ಅಂತೀರೋ, ಹೆಂಗ ಅಕ್ಕೋರು? ಅಂದರೆ ಹೇಳ್ತಾರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ. ಈ ಗಾದೆ ಮಾತಿನ ಹಾಗೆ ಕೆಲವೊಂದು ಸಲ ನಾವು ಬಾಲ್ಯದಿಂದಲೂ ಆ ಸಂಸ್ಕಾರಗಳು ಮಕ್ಕಳಲ್ಲಿ ಇರ್ತವೆ.
ಅಥವಾ ನೀವು ಬಾಲ್ಯದಿಂದ ಇರಲಿಲ್ಲ ಅಂತಂದ್ರೂ ಕೆಲವೊಂದು ನಮ್ದು ಏನಿದೆ ಅಂತಂದ್ರೆ ಆಧ್ಯಾತ್ಮಿಕ ಶಕ್ತಿ ಆಗಲಿ ಕೆಲವೊಂದು ನಮ್ಮಲ್ಲಿ ಆ ಶಕ್ತಿಗಳು ಯಾವುದೇ ಏಜ್ನಲ್ಲಿ ಅದೇನಾಗ್ಬೋದು ಅಂತಂದ್ರೆ ಅದನ್ನು ಜಾಗೃತ ಮಾಡ್ಕೊಳ್ಬೋದು. ಇದೇ ಏಜ್ನಲ್ಲಿ ನಾನು ಆ ಶಕ್ತಿಗಳನ್ನ ಜಾಗೃತ ಮಾಡ್ಕೊಳ್ಳುವಂತ ಯಾವುದೇ ಏಜ್ ಲಿಮಿಟ್ ಇಲ್ಲ. ಹೌದು, ನಮ್ಮ ಮನಸ್ಸು ಮಾಡಿದ್ವಿ ಅಂತೇಳಿದ್ರೆ ನಾವು ಏನು ಸಾಧಿಸಬಹುದು. ಈಗ ಹೇಳ್ತಾರಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿಯವರು ತಮ್ಮ 25ನೇ ವಯಸ್ಸಿನಲ್ಲಿ ಅವರಿಗೆ ಆಫ್ರಿಕಾದಲ್ಲಿ ಕಲಿಯುವಂಥ ಸಮಯದಲ್ಲಿ ಏನಾಗ್ಬಿಡ್ತಂತಂದ್ರೆ ಆವಾಗ ಅವರ ಮೇಲ್ಗಡೆ ಒಂದು ಬಂದಂಥ ಪರಿಸ್ಥಿತಿಗೆ ಅವರಿಗೆ ಒಂದು ಜಾಗೃತಿ ಅಥವಾ ಒಂದು ಏನಾಗ್ಬಿಡ್ತಂದ್ರೆ ನಾನು ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಎಂಥ ಪರಿಸ್ಥಿತಿ ನೋಡಿದ್ರು, ಬಿಳಿಯರು ಮತ್ತು ಕರಿಯರು ಅನ್ನುವಂಥ ಭೇದ ಭಾವ ಅಲ್ಲಿ ನೋಡಿದಾಗ ಆವಾಗ ಅವರ ಆತ್ಮಶಕ್ತಿ ಜಾಗೃತಿ ಆಯಿತು. ಜಾಗೃತಿ ಆದಾಗ ಅವರು ತಮ್ಮ ದೇಶಕ್ಕೆ ಬಂದು ಅದನ್ನು ನಾನು ಏನು ಮಾಡ್ಬೇಕಂತಂದ್ರೆ ಅದರ ಮೂಲವಾಗಿ ನಾನು ಅದನ್ನು ತೆಗೆದು ಹಾಕಬೇಕನ್ನುವಂಥ ಅದಕ್ಕೆ ಛಲ ಅವರಲ್ಲಿ ಬಂದ್ಬಿಡ್ತು. ಸೊ ಈ ರೀತಿ ಯಾವುದೇ ಏಜ್ ಪ್ರೊಸೆಸ್ ಇದರಲ್ಲಿ ಇಲ್ಲ. ನಮ್ಮ ಆತ್ಮಶಕ್ತಿಯನ್ನು ನಾನು ಜಾಗೃತ ಮಾಡ್ಕೊಳ್ಬೇಕಾದ್ರೆ ಆ ಸಂಸ್ಕಾರ ಆಲ್ರೆಡಿ ನಮ್ಮಲ್ಲಿ ಇರುತ್ತೆ. ಆ ಸಂಸ್ಕಾರಗಳನ್ನು ನಾನು ಜಾಗೃತ ಮಾಡ್ಕೊಳ್ಬೇಕಾದ್ರೆ ಇದೇ ಏಜ್ನಲ್ಲಿ ಮಾಡ್ಕೊಳ್ಬೇಕು, ಅದೇ ಏಜ್ನಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥದ್ದಿಲ್ಲ. ಅದಕ್ಕಾಗಿ 9 ವರ್ಷದ ನರೇಂದ್ರ ಅವನು ಸಹ ತನ್ನ ಆತ್ಮ ಒಂದು ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಸ್ವಾಮಿ ವಿವೇಕಾನಂದರಾದರು. ಇದು ಎಲ್ಲರಲ್ಲೂ ಇದೆ. ಒಂದು ಸಣ್ಣ ಮಗುವಿನಲ್ಲಿ ನೋಡ್ಬೋದು ಅಥವಾ ಎಲ್ಲರಲ್ಲೂ ಆ ಶಕ್ತಿ ಇದೆ. ಆದರೆ ಆ ಶಕ್ತಿ ಏನಾಗ್ಬಿಟ್ಟಿದೆ ಅಂತಂದರೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ. ಅದನ್ನು ನಾವೇನು ಮಾಡಬೇಕಾಗಿದೆ ಅಂತಂದರೆ ಒಬ್ಬ ಸರಿಯಾದಂಥ ಮಾರ್ಗದರ್ಶಕರು ಸಿಕ್ಕರೆ ಅಥವಾ ಒಂದು ಒಳ್ಳೆಯ ಒಂದು ಸಂಘ ಸಿಕ್ಕಾಗ ಅದು ಏನಾಗುತ್ತೆ ಅಂತಂದರೆ ಆ ಕವರ್ ಆದಂತಹ ವಸ್ತು ತೆಗೆದು ನಾವೊಂದು ಅದ್ಭುತವಾದಂಥ ನಮ್ಮ ವ್ಯಕ್ತಿತ್ವವನ್ನು ಹೊರಗೆ ತರಬಹುದು. ಆ ವ್ಯಕ್ತಿತ್ವ ಹೊರಗೆ ಬಂದಾಗ ಅನೇಕ ಸಮಾಜದ ಉದ್ಧಾರ ಆಗುತ್ತೆ, ಸಮಾಜದಿಂದ ದೇಶದ ಉದ್ಧಾರ ಆಗುತ್ತೆ, ದೇಶದಿಂದ ವಿಶ್ವದ ಉದ್ಧಾರನೂ ಆಗಬಹುದು. ಆದರೆ ಇದಕ್ಕೆ ಒಳ್ಳೆ ಮಾರ್ಗದರ್ಶಕರು ಬೇಕು ಅಂತ ತಾವು ಹೇಳಿದ್ವಿ. ಹೌದು, ಮಾರ್ಗದರ್ಶಕರು ತಾವು ಹಿಂದೆನೂ ಆವಾಗಲೇನೂ ಹೇಳಿದ್ರಿ, ಅನೇಕ ಸತ್ಪುರುಷರದ್ದು ಜೀವನ ಚರಿತ್ರೆಗಳು ಇದ್ದಾವೆ, ಅವರೆಲ್ಲ ನಮ್ಮ ಕಣ್ಮುಂದೆ ಆಗಿ ಹೋಗಿದ್ದಾರೆ. ಇವತ್ತು ಅಂಬೇಡ್ಕರ್ ಅವ್ರನ್ನೇ ತಗೊಳ್ರಿ, ಅವರು ಇವತ್ತು ಇಷ್ಟೊಂದು ಶ್ರೇಷ್ಠ ವ್ಯಕ್ತಿ ಅನ್ನಿಸ್ಕೋಬೇಕಾದ್ರೆ ಅವರು ಸಹಿತ ಎಷ್ಟೊಂದು ಶ್ರಮ ಪಟ್ಟರು. ಇವತ್ತು ಬಾಪೂಜಿ ಅವ್ರನ್ನ ಹಿಡ್ಕೊಳ್ರಿ, ಪ್ರತಿಯೊಬ್ಬರೂ ಹಿಡ್ಕೊಳ್ರಿ, ಅವರು ಶ್ರಮ ಪಟ್ಟೇನೆ ಮುಂದೆ ಬಂದ್ಯಾರ. ಇವತ್ತು ಅವರೆಲ್ಲರೂ ನಮಗೆ ಮಾರ್ಗದರ್ಶಕರು ಅಂತಾನೆ ನಾವು ಹೇಳ್ಬಹುದಲ್ವಾ ಅಕ್ಕರು? ಎಲ್ಲರೂ ಮಾರ್ಗದರ್ಶಕರೇ ಆಗಿದ್ದಾರೆ. ಆದರೆ ನನಗೆ ಯಾರನ್ನ ನಾನು ಚೂಸ್ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ನಾನು ಒಳ್ಳೇದನ್ನು ತಗೊಳ್ಬೇಕು ಅಥವಾ ಕೆಟ್ಟದನ್ನು ತಗೊಳ್ಬೇಕು, ಆ ಸೆಲೆಕ್ಷನ್ ನನ್ನ ಕಡೆ ಇದೆ. ಈಗ ಸದ್ಯಕ್ಕೆ ನನಗೆ ಏನ್ ಮಾಡಬೇಕು ನಾನು ಏನ್ ಮಾಡ್ಬೇಕು ಅನ್ನುವಂಥ ನನ್ನ ಕಡೆ ಇದೆ ಅದು. ಈಗ ಯಾರು ನನಗೆ ಸಿಟ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಿಟ್ಟನ್ನು ಸ್ವೀಕಾರ ಮಾಡ್ಕೊಳ್ಬೇಕು, ಸ್ವೀಕಾರ ಮಾಡ್ಕೊಳ್ಬಾರ್ದು, ಅದು ನನ್ನ ಕಡೆ ಇದೆ ಅಲ್ಲ. ಆ ಬುದ್ಧಿ ಅವನಲ್ಲಿ ಬರಬೇಕಾಗಿದೆ. ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಇಲ್ರಿ ಅವರು ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೇನೆ ಅಂತಂದ್ರೆ ಏನು ಫರ್ಕ್ ಆಯಿತು, ಅವರು ಹಂಗೆ ಮಾಡಿದ್ರು ನಾನು ಹಂಗೆ ಮಾಡ್ತಾ ಇದ್ದೇನೆ ಅಂತ ಆ ರೀತಿ ಅಲ್ಲ. ಅದರಲ್ಲಿ ಸ್ವಲ್ಪ ನಾವೇನು ಮಾಡಬೇಕಾಗಿತ್ತು ಅಂದರೆ ನಾವು ಒಳಗಡೆ ನಮ್ಮ ಬಾಹ್ಯ ಜಗತ್ತನ್ನು ಬಿಟ್ಟು ಸ್ವಲ್ಪ ನಾವು ನಮ್ಮ ಜೀವನದಲ್ಲಿ ಅಂತರ್ಮುಖಿಯಾಗಿ ಸ್ವಲ್ಪ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನೋಡ್ಕೊಂಡಾಗ ಆವಾಗ ಈಗ ಯಾವ ರೀತಿ ನೀರು ಶಾಂತ ಇದ್ದಾಗನೇ ಒಳಗಡೆ ಇರುವಂತಹ ಎಲ್ಲ ವಸ್ತುಗಳು ಕಣ್ಣಿಗೆ ಕಾಣಿಸ್ತವೆ. ಅದು ಹಲ್ಚಲ್ದಲ್ಲಿದ್ದಾಗ ಯಾವುದೇ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಅದೇ ರೀತಿ ಇವಾಗ ನಮ್ಮ ಮನಸ್ಸು ಹಲ್ಚಲ್ದಲ್ಲಿ ಇರುತ್ತೆ. ನಾನು ಇವತ್ತಿನ ಯುವವರ್ಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಅನೇಕ ಪ್ರಶ್ನೆಗಳು ಅವರಿಗೆ ಬುದ್ಧಿಯಲ್ಲಿ, ಈ ಮಾರ್ಗ ತಗೊಳ್ಬೇಕು ಅಥವಾ ಈ ಮಾರ್ಗ ಸರಿಯಾಗಿದೆ, ಈ ಮಾರ್ಗ ಸರಿಯಾಗಿದೆ, ಈ ಮಾರ್ಗ ಸರಿಯಾಗಿದೆ, ಅನೇಕ ಏನಾಗ್ಬಿಟ್ಟಿದ್ರೆ ಕನ್ಫ್ಯೂಸನ್ ಭಾಳಿದೆ. ಆ ಕನ್ಫ್ಯೂಸನ್ನನ್ನು ತೆಗಿಬೇಕಾದ್ರೆ ಅವನ ಮನಸ್ಸನ್ನು ಸ್ವಲ್ಪ ಶಾಂತವಾಗಿ ಇಟ್ಕೊಳ್ಬೇಕು, ತಾಳ್ಮೆ ಇರಬೇಕು. ಸಮಯವನ್ನು ಕೊಟ್ಟಾಗ ಅವನಿಗೆ ಗೊತ್ತಾಗುತ್ತೆ ನಾನು ಯಾವ ಮಾರ್ಗದಲ್ಲಿ ಹೋದಾಗ ನನಗೆ ಇದು ಸಿಗುತ್ತೆ ಅಂತ. ನಾನೇನು ಇಚ್ಛೆ ಪಟ್ಟಿದ್ದೇನೆ, ನಾನು ಏನು ಮಾಡಬೇಕು ನನ್ನ ಜೀವನದಲ್ಲಿ, ನನ್ನ ಗುರಿ ಏನಾಗಿದೆ, ನನ್ನ ಲಕ್ಷ್ಯ ಏನಾಗಿದೆ, ನಾನು ಎಲ್ಲಿ ಹೋಗಬೇಕು ಅನ್ನುವಂಥ ಶಾಂತತೆ ಅಂದರೆ ಮನಸ್ಸಿನಿಂದ ವಿಚಾರ ಮಾಡಿದಾಗ ಅವನಿಗೆ ಸರಿಯಾದಂಥ ಒಂದು ಮಾರ್ಗ ಅದರಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ. ಅದಕ್ಕಾಗಿ ಅವನು ತನ್ನ ಒಂದು ಶಕ್ತಿಯನ್ನು ಎಸ್ಟಿಮೇಟ್ ಮಾಡ್ಕೊಳ್ಬೋದು. ಅಂದರೆ ಈ ಕಾರ್ಯಕ್ಕಾಗಿ ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ಅದನ್ನು ನಾನು ಎಷ್ಟು ಶಕ್ತಿಯನ್ನು ನಾನು ನನ್ನಲ್ಲಿ ಆ ಶಕ್ತಿಯಿಂದ ನಾನು ಆ ಕೆಲಸವನ್ನು ಮಾಡಬಹುದು ಅವನಲ್ಲಿ ಇದೆ. ಅದನ್ನ ಸ್ವಲ್ಪ ಮಾಡ್ಕೊಳ್ಬೇಕಾದ್ರೂ ಸೆಲ್ಫ್ ಎಸ್ಟಿಮೇಟ್ ಅವನು ತನ್ನ ಅಂತರ್ಮುಖಿಯಲ್ಲಿ ಹೋಗಿ ಅಂತರ್ಮುಖತೆಯಾಗಿ ತನ್ನೊಳಗೆ ತಾನು ಹೋಗಿ
ಅಂದರೆ ತನ್ನಲ್ಲಿರೋ ಚಂಚಲತೆಯನ್ನು ಅವನು ಮಾಯ ಮಾಡಿ ಒಂದು ಏಕಾಗ್ರ ಸ್ಥಿತಿಗೆ ಬಂದಾಗ ಆವಾಗ ಇವೆಲ್ಲ ಮಹನೀಯರು ಇವತ್ತೇನು ನಾವು ಹೇಳಿದ್ವಿ, ಇವತ್ತು ಅಂಬೇಡ್ಕರ್ ಅವ್ರನ್ನೂ ಹಿಡ್ಕೊಳ್ರಿ, ಬಾಪೂಜಿ ಅವ್ರನ್ನ ಹಿಡ್ಕೊಳ್ರಿ, ಸ್ವಾಮಿ ವಿವೇಕಾನಂದ ಹಿಡ್ಕೊಳ್ಳಿ, ಇಂಥವ್ರು ನೂರಾರು ಜನ ಇದ್ದಾರೆ. ಆವಾಗ ನಮ್ಮ ಗಮನ ಅವ್ರ ಕಡೆ ಹೋಗತ್ತೆ. ಅವ್ರ ಕಡೆ ಗಮನ ಹೋಗ್ಬೇಕಾದ್ರೂ ಇದು ಕಷ್ಟನೇ. ಅದಕ್ಕೆ ತಾವೇನು ಹೇಳ್ತಾ ಇದ್ರೆ ಅಂತರ್ಮುಖಿಯಾಗಿ ತನ್ನನ್ನ ತಾನು ನೋಡ್ಕೊಂಡಾಗ ಅವಾಗ ನಮ್ಗಿದ್ದು ಅವ ಗಮನ ಅವ್ರ ಕಡೆ ಹೋಗತ್ತೆ. ಅಂದ್ರೆ ಸ್ವಲ್ಪ ನಾವು ನಮ್ಮ ಕಡೆಗೂ ವಿಶೇಷವಾಗಿ ಗಮನ ಕೊಡಬೇಕು. ಫಸ್ಟ್ ಸ್ವಲ್ಪ ಅಲ್ಲ, ಫಸ್ಟ್ ನಮ್ಮ ಕಡೆಗೆ ನಾವು ಗಮನ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಅಕೋರೆ ತಮ್ಮಿಂದ ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ. ನಮಗೆ ತುಂಬಾ ಸಂತೋಷ ಆಯಿತು. ಮತ್ತೆ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಅಕೋರೆ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೆ ತಾವೇನು ಕಾರ್ಯಕ್ರಮ ನೋಡಿದ್ರಿ ತಮಗೂ ಸಹಿತ ಖುಷಿ ತಂದಿರ್ಬೋದು. ಯಾಕಂದರೆ ತಮ್ಮ ಮನೆಯಲ್ಲೂ ತಮ್ಮ ಮಕ್ಕಳು ಇರಬಹುದು. ಅನೇಕ ಜನ ಯುವಕರನ್ನ ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ತಮಗೂ ಸಂತೋಷ ತಂದಿದೆ ಅಂತ ನಾನು ತಿಳ್ಕೊಳ್ತೀನಿ. ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಅರಿವನ್ನು ನಾವು ಮಾಡ್ಕೊಳ್ಳೋದಕ್ಕಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಈ ವಿಷಯವನ್ನು ಪ್ರಸ್ತಾಪಿಸೋಣ ಅಂತ ತಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನಮಸ್ಕಾರ.